ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಜ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾದ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯಮಹರ್ಣವಾಯ ನತ್ವಾ ಲಿಲಂಗೈಶುರರ್ಣವಮುತ್ಪಪಾತ ನಿಷ್ಪಿಡ್ಯತಂ ಗಿರಿವರಂ ಪವನಸ್ಯ ಸೂನು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ಏಕಾಂತ ಭಕ್ತನಾದಂತಹ ಹನುಮಂತ ದೇವರು ರಾಮ ಕಾರ್ಯಾರ್ಥವಾಗಿ ಸಮುದ್ರೋಲ್ಲಂಘನವನ್ನು ಮಾಡಲಿಕ್ಕಾಗಿ ಸಿದ್ಧರಾಗಿ ನಿಂತಿದ್ದಾರೆ. ಹಾರುವ ಹನುಮ ಹಾರುವ ಮೊದಲು ಭಗವಂತ ರಾಮನಿಗೆ ನಮಸ್ಕಾರ ಮಾಡಿದ್ದಾನೆ. ಯಾವುದೇ ಒಂದು ಕರ್ಮ ಮಾಡುವಾಗ ಕರ್ಮದ ಹಿನ್ನೆಲೆಯಲ್ಲಿ ಜ್ಞಾನ ಬಹಳ ಮುಖ್ಯ. ಜ್ಞಾನ ಪುರಸ್ಸರವಾದ ಕರ್ಮಕ್ಕೆ ಮಾತ್ರ ಪರಿಪೂರ್ಣವಾದ ಫಲವನ್ನು ಪಡೆಯುವಂತಹ ಸಾಧ್ಯತೆ. ಕೆಲವರು ಕರ್ಮ ಮಾಡ್ತಾರೆ, ಜ್ಞಾನ ಇಲ್ಲ. ಕೆಲವರು ಜ್ಞಾನ ಇದೆ, ಕರ್ಮ ಇಲ್ಲ. ಯಾವುದೇ ಒಂದು ಕರ್ಮವನ್ನು ತಿಳಿದು ನಂಬಿ ಮಾಡಿದಾಗ ಮಾತ್ರ ಅದಕ್ಕೆ ಪೂರ್ಣ ಫಲ. ಆ ನಿಟ್ಟಿನಲ್ಲಿ ಹನುಮ ರಾಮಾಯಣತ್ವ ರಾಮನಿಗೆ ನಮಸ್ಕರಿಸಿಕೊಂಡು ಸಮುದ್ರೋಲ್ಲಂಘನವನ್ನು ಆರಂಭ ಮಾಡ್ತಾ ಇದ್ದಾರೆ. ಈ ಹನುಮಂತ ದೇವರೇ ಮುಂದೆ ಜಗದ್ಗುರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ ಸಂದರ್ಭದಲ್ಲಿ ತಮ್ಮ ಸದಾಚಾರ ಸ್ಮೃತಿಯಲ್ಲಿ ಹೇಳುವಾಗ ಏಳುವಾಗಲೇ ದೇವರ ಸ್ಮರಣೆ ಮಾಡಿ ಅಂತಾರೆ. ಎದ್ದಾಗಿನಿಂದ ಆರಂಭ ಮಾಡಿಕೊಂಡು ಮಲಗುವ ಪರ್ಯಂತರವಾಗಿ ಮಾಡುವ ಸಕಲ ಕರ್ಮಗಳು ಭಗವಂತನ ಆರಾಧನೆ ಆಗಬೇಕು. ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಕೃತಶೌಚೋ ಯಥಾವಿಧಿ ಅಂತ ಹೇಳುವಾಗ ಭಗವಂತನ ನಮಸ್ಕಾರದೊಂದಿಗೆ, ಭಗವಂತನ ಸ್ಮರಣೆಯೊಂದಿಗೆ, ದೇವರ ನೆನಪಿನೊಂದಿಗೆ ಕರ್ಮಗಳ ಆರಂಭ ಆಗಲಿ ಅಂತಾರೆ. ಮುಂಜಾನೆ ಎದ್ದು ಗೋವಿಂದನೆನ್ನಿ ಅಂತ ದೇವರ ಸ್ಮರಣೆಯೊಂದಿಗೆ ಸಕಲ ಕರ್ಮಗಳು ಆಗಬೇಕು. ಸುಂದರಕಾಂಡ ರಾಮಾಯಣದ ಅತ್ಯಂತ ಅಪೂರ್ವವಾದ ಘಟ್ಟ. ಮಹಾಭಾರತದ ಬಗ್ಗೆ ಆಚಾರ್ಯರು ಹೇಳುವಾಗ ಇಡೀ ಮಹಾಭಾರತದ ಸಾರವನ್ನು ತಿಳಿಸುವಂಥದ್ದು ವಿರಾಟ ಮತ್ತು ಉದ್ಯೋಗ ಪರ್ವಗಳು. ಉದ್ಯೋಗ ಪರ್ವ ಮಹಾಭಾರತದ ಸಾರವಾದರೆ ರಾಮಾಯಣದ ಸಾರ ಸುಂದರಕಾಂಡ. ರಾಮನ ಕಾಲದಲ್ಲಿ ನಡೆದಂತಹ ರಾಮಾಯಣ, ಕೃಷ್ಣನ ಕಾಲದಲ್ಲಿ ನಡೆದಂತಹ ಮಹಾಭಾರತ. ರಾಮನ ಕಾಲದಲ್ಲಿ ಹನುಮ ರಾಮನಿಗಾಗಿ ಮಾಡಿದ ಸೇವೆ ಸುಂದರಕಾಂಡ. ಕೃಷ್ಣನ ಕಾಲದಲ್ಲಿ ರಾಮ ಹನುಮನ ಸೇವೆಯನ್ನು ಗುರುತಿಸಿ ಹನುಮ ಭೀಮನಾಗಿ ಬಂದಾಗ ಭೀಮನಿಗಾಗಿ ಉದ್ಯೋಗ ಮಾಡಿದ್ದು ಉದ್ಯೋಗ ಪರ್ವ. ಇದರೊಳಗೆ ನಮಗೊಂದು ಕಥೆ ಇದೆ. ನೀವು ದೇವರಿಗೆ ಏನಾದರೂ ಮಾಡಿದ್ರೆ ದೇವರು ನಿಮಗೇನಾದರೂ ಮಾಡ್ತಾನೆ, ಅಲ್ಲ ಏನು ಬೇಕಾದ್ರೂ ಮಾಡ್ತಾನೆ. ನೀವು ದೇವರಿಗೆ ಏನೂ ಮಾಡಲ್ಲ ಅಂದರೆ ದೇವರು ನಿಮಗೇನೂ ಮಾಡಲ್ಲ. ಹನುಮ ತನ್ನ ಸರ್ವಸ್ವವನ್ನು ರಾಮನಿಗಾಗಿ ಅರ್ಪಣೆ ಮಾಡಿದ ಸುಂದರಕಾಂಡದ ಕಥೆಯನ್ನು ನೋಡಿದಾಗ ನಮಗೆ ತಿಳಿಯುತ್ತೆ.
ಅದಕ್ಕಾಗಿ ಎಂಥ ಉಪಕಾರಕ್ಕೂ ಕೃಷ್ಣ ತಾನು ಸಿದ್ಧನಾಗಿ ಪಾಂಡವರಿಗಾಗಿ ಭೂಮಿಯನ್ನು ಬೇಡ್ತಾ ಇದ್ದಾನೆ. ದುರ್ಯೋಧನನ ಬಳಿ ಹೋಗಿ, ಯದ್ಯಪಿ ದುರ್ಯೋಧನನ ಬಳಿ ಕೃಷ್ಣ ಹೋಗ್ತೇನೆ ಅಂದಾಗ ಧರ್ಮರಾಜ ಬೇಡ ಅಂದ. ಅಂಥ ದುರ್ಯೋಧನಾದಿಗಳ ಗುಂಪಿನ ಮಧ್ಯದಲ್ಲಿ ನಿನ್ನನ್ನು ಕಳಿಸ್ಲಿಕ್ಕೆ ನನಗೆ ಸರ್ವಥ ಇಷ್ಟ ಇಲ್ಲ. ಆದರೂ ಕೃಷ್ಣ ಹೋದ ಪಾಂಡವರಿಗಾಗಿ. ಯಾಕೆಂದರೆ ಭಗವಂತ ಮರ್ತಿಲ್ಲ. ಇದು ನಾವು ರಾಮಾಯಣದ ಸುಂದರಕಾಂಡದ ಸಾರವನ್ನು ತಿಳಿಬೇಕಾದ್ದು. ಭಗವಂತನನ್ನು ನಮಸ್ಕಾರ ಮಾಡುವಾಗ ಹನುಮನ ಮನಸ್ಸಿನಲ್ಲಿ ರಾಮನ ಬಗ್ಗಿರುವಂತಹ ಅಭಿಪ್ರಾಯ, ರಾಮ ಅಂದರೆ ಸಾಮಾನ್ಯ ಮನುಷ್ಯ ಅಲ್ಲ, ಅವನು ಸರ್ವೇಶ್ವರಾಯ ರಾಮಾಯ. ಹನುಮನ ತಿಳಿವು, ಹನುಮಂತನ ಅರಿವು ಹೇಗಿದೆ ಅಂದರೆ ರಾಮ ಅಂದರೆ ಸರ್ವೇಶ್ವರ. ಈ ಮಾತಿನ ಹಿನ್ನೆಲೆಯಲ್ಲಿ ಹನುಮ ತಿಳಿಸ್ತಾ ಇದ್ದಾನೆ, ಸರ್ವೇಶ್ವರನಾದ ರಾಮನಿಗೆ ನಾನು ಮಾಡೋದು ಉಪಕಾರ ಅಲ್ಲ, ಸೇವಾ. ದೊಡ್ಡವರಿಗೆ ಸಣ್ಣವರು ಮಾಡೋದು ಉಪಕಾರ ಅಲ್ಲ, ಸೇವಾ. ದೊಡ್ಡವರು ಅಂತ ಅರಿವಿಗೆ ಬಂದಾಗ ಮಾತ್ರ ನಾವು ಮಾಡೋ ಕರ್ಮ ಇದು ಸೇವೆಯೋ ಉಪಕಾರವೋ ಅನ್ನುವ ಅರಿವು ನಿಮಗೆ ಬರುತ್ತೆ. ನಾವು ಅವ್ರಿಗೆ ಸೇವೆ ಮಾಡಿದ್ವಿ, ಇವ್ರಿಗೆ ಉಪಕಾರ ಮಾಡಿದ್ವಿ. ಆ ಉಪಕಾರ ಮತ್ತು ಸೇವೆಯ ಹಿನ್ನೆಲೆಯಲ್ಲಿ ರಾಮ ಸರ್ವೇಶ್ವರ, ಅವನಿಗೆ ನನ್ನಿಂದ ಆಗಬೇಕಾದ್ದು ಏನೂ ಇಲ್ಲ, ಅವನು ಪೂರ್ಣನಾಗಿದ್ದಾನೆ, ಆಪ್ತ ಕಾಮನಾಗಿದ್ದಾನೆ, ಅವ್ಯಾಕೃತ ಗೃಹಸ್ಥನಾಗಿದ್ದಾನೆ, ಷಡ್ಗುಣೈಶ್ವರ್ಯ ಸಂಪನ್ನನಾಗಿದ್ದಾನೆ, ಬಲವೀರ್ಯ ಮಹಾರಣವನಾಗಿದ್ದಾನೆ. ಇಂಥವನಿಗೆ ನಾನು ಮಾಡೋದು ಸೇವೆಯೇ ವಿನಃ ಉಪಕಾರ ಅಲ್ಲ ಅನ್ನುವ ಎಚ್ಚರಿಕೆ ಇದೆ. ಹಾಗಾದರೆ ನೀವು ಮಾಡುವ ಎಲ್ಲ ಕರ್ಮಗಳ ಹಿನ್ನೆಲೆಯಲ್ಲಿ ಭಗವಂತನ ಪ್ರಜ್ಞೆ ಜಾಗೃತವಾದಾಗ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ, ಅದು ನನ್ನ ಸೇವಾ ಅನ್ನುವ ನೆನಪು ನಿಮಗೆ ಬರುತ್ತೆ. ದೇವರ ಪೂಜೆ ಮಾಡುವಾಗಲೇ ನಾವು ದೇವ್ರಿಗೇನೋ ಉಪಕಾರ ಮಾಡಿದಾಗ ಮಾಡ್ತಿರ್ತೀವಿ. ಆದರೆ ದೇವರ ಪೂಜೆ ದೇವರಿಗೆ ಉಪಕಾರ ಅಲ್ಲ. ನಿಮಗೆ ಕುಡಿಲಿಕ್ಕೆ ತೀರ್ಥ ಬೇಕು, ಅದಕ್ಕೆ ದೇವರಿಗೆ ಅಭಿಷೇಕ ಮಾಡಿ. ನಿಮಗೆ ಊಟ ಮಾಡಲಿಕ್ಕೆ ದೇವರ ಪ್ರಸಾದ ಬೇಕು, ಅದಕ್ಕೆ ನೈವೇದ್ಯ ಮಾಡಿ. ನಿಮಗೆ ಹಚ್ಕೊಳ್ಳಿಕ್ಕೆ ಅವನಿಗೆ ನಿರ್ಮಾಲ್ಯ ಶೇಷ ಬೇಕು, ಅದಕ್ಕೆ ಗಂಧ ಅಂಗಾರಕಾದಿಗಳನ್ನು ಮಾಡಿ. ನಿಮಗೆ ಉಡಲಿಕ್ಕೆ ವಸ್ತ್ರ ಬೇಕಂತಾದರೆ ಭಗವಂತನಿಗೆ ವಸ್ತ್ರದ ಅರ್ಪಣೆ ಮಾಡಿ. ನಿಮಗೆ ವಾಸಕ್ಕೆ ಮನೆ ಬೇಕಂತಾದರೆ ಭಗವಂತನಿಗೆ ಛತ್ರ ಚಾಮರಾದಿ ರಾಜಪೂಜೆಯನ್ನು ಮಾಡಿ. ನಿಮಗಾಗಿ ಭಗವಂತನ ಪೂಜೆಯ ವಿನಃ ಭಗವಂತನಿಗಾಗಿ ನಿಮ್ಮ ಪೂಜೆ ಅಲ್ಲ. ದೇವರಿಗೆ ಕಲ್ಯಾಣೋತ್ಸವ ಅಂದರೆ ಮದುವೆ ಆಗಿರಲಿಲ್ಲ, ಒದ್ದಾಡ್ತಿದ್ದ, ನಾನೇ ಕರ್ಕೊಂಡು ಬಂದು ಹೆಣ್ಣು ತೋರಿಸಿ ಮದುವೆ ಮಾಡಿಸ್ದೆ ಅಂದರೆ ನಗುತ್ತಾರಲ್ಲ. ನಮ್ಮ ಕಲ್ಯಾಣಕ್ಕಾಗಿ ಭಗವಂತನ ಕಲ್ಯಾಣೋತ್ಸವ ಹೇಗೋ ಹಾಗೆ ಹನುಮಂತ ದೇವರು ಹಾರುವ ಮುನ್ನ ಭಗವಂತನ ಹರಿಯ ಹಿರಿಮೆಯನ್ನು ಅರಿತು ಹರಿಗೆ ಮಾಡುವ ಸಕಲ ಕರ್ಮ ಅದು ಜೀವ ಮಾಡುವ ಸೇವಾ ವಿನಃ ಭಗವಂತನಿಗೆ ಯಾರಿಂದ ಏನೂ ಉಪಕಾರ ಆಗಬೇಕಾದ್ದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಅಂತ ಹನುಮಂತ ದೇವರು ದೊಡ್ಡ ಸಮುದ್ರವನ್ನು ದಾಟಿದ್ದಾರಂತೆ. ಎಂಥ ಸಮುದ್ರ ಇದು! ಅಂತಿಂಥ ಸಮುದ್ರ ಅಲ್ಲ, ಯಾರಿಗೂ ಸಾಧ್ಯವೇ ಇಲ್ಲ. ನಾವೆಲ್ಲ ನೋಡಿದ್ದೀವಿ. ಆ ಎಲ್ಲ ಕಪಿಗಳು ತಮ್ಮ ಯೋಗ್ಯತೆಯನ್ನು ಹೇಳಿಕೊಂಡರು. ನಿಜವಾಗಿ ಸಮುದ್ರವನ್ನು ದಾಟುವ ಯೋಗ್ಯತೆ ಹನುಮಂತ ದೇವರಿಗೆ ಅಲ್ಲ, ಅವ್ರಿಗಾದರೂ ಎಲ್ಲಿಂದ ಬಂತು ಇಷ್ಟು ದೊಡ್ಡ ಯೋಗ್ಯತೆ? ಯಾಕಂದರೆ ಅವರು ಭಗವಂತನ ಗುಣ ಸಮುದ್ರದಲ್ಲಿ ಅನಾಯಾಸವಾಗಿ ಈಸಾಡ್ತಾರೆ. ವಾಸುದೇವನ ಗುಣ ಸಮುದ್ರದೊಳಗೆ ಈಸಬಲ್ಲವ, ಭವ ಆಯಾಸವಿಲ್ಲದೆ ಸಮುದ್ರ ದಾಟುವನು ಶೀಘ್ರದಲ್ಲಿ ಜಗದೊಳಗೆ. ಜಗನ್ನಾಥದಾಸರು ತಿಳಿಸ್ಕೊಡ್ತಾರೆ. ಯಾರು ಸಮುದ್ರವನ್ನು ದಾಟುವ ಸಾಮರ್ಥ್ಯವನ್ನು ಪಡೀತಾರೆ, ಯಾರಿಗೆ ಭಗವಂತನ ಅನಂತ ಕಲ್ಯಾಣ ಗುಣಗಳು ಅನ್ನುವ ಸಮುದ್ರದಲ್ಲಿ ಅನಾಯಾಸವಾಗಿ ಈಸುವ ಸಾಮರ್ಥ್ಯವನ್ನು ಪಡೆದಿದ್ದಾನೆ, ಅವನು ಮಾತ್ರ ದಾಟ್ತಾನಂತೆ. ಹಾಗಾದರೆ ನೀವು ದೇವರ ಎಷ್ಟೆಷ್ಟು ಗುಣಗಳ ಉಪಾಸನೆ ಮಾಡ್ತೀರಿ, ಅಷ್ಟಷ್ಟು ಈ ಸಂಸಾರ ಸಾಗರದಿಂದ ದಾಟಲಿಕ್ಕೆ ಸಾಧ್ಯ ಇದೆ. ನೀವು ದಾಟಕ್ಕಾಗದಿದ್ದರೂ ಪರವಾಗಿಲ್ಲ,
ಹಾರುವ ಹನುಮಂತನ ಕಥೆ ಕೇಳಿ ನೀವು ತಿಳ್ಕೊಳ್ಬೇಕಾದ ಸಂಗತಿ ಇಷ್ಟೇ, ನಿಮಗೆ ಹಾರಕ್ಕಾಗದಿದ್ದರೂ ಹಾರೋವ್ರ ಪಾದ ಹಿಡಿದ್ರು ನಮ್ಮನ್ನು ಹಾರಿಸ್ಕೊಂಡು ಹಾರ್ತಾರೆ. ಕೆಲವ್ರಿಗೆ ಇಷ್ಟು ಸಾಮರ್ಥ್ಯ ಇದೆ. 3 ರೀತಿ ಜನ ಸಂಸಾರ ಸಾಗರದಲ್ಲಿ, 3 ರೀತಿ ಜನ: ಮುಳುಗುವವರು, ತೇಲುವವರು, ತೇಲಿಸುವವರು. ಈ ಭಗವಂತನ ವಿರೋಧಿಗಳೇನಿದ್ದಾರೆ ಅವರು ಮುಳುಗೋಗ್ತಾರೆ ಈ ಸಮುದ್ರದಲ್ಲಿ. ಯಾರು ಭಗವಂತನ ಪರ ಇರ್ತಾರೆ, ದೇವರ ಗುಣಗಳ ಉಪಾಸನೆ ಮಾಡ್ತಿರ್ತಾರೆ, ಅವರು ತೇಲ್ತಾರೆ. ಯಾರು ಅನಾಯಾಸವಾಗಿ ದಾಟಿಸ್ತಾರೆ ಅಂದರೆ, ಯಾರು ಭಗವಂತನ ಗುಣ ಸಮುದ್ರದಲ್ಲಿ ಅನಾಯಾಸವಾಗಿ ಈಜಾಡ್ತಾರೆ, ಉಪಾಸನೆ ಮಾಡ್ತಾರೆ, ಅನಂತ ಗುಣಗಳಿಂದ ಆ ಭಗವಂತನ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ, ಅವರು ಮಾತ್ರ ನಮ್ಮನ್ನು ದಾಟಿಸ್ತಾರಂತ. ದೇವರು ಹಾರುವ ಮುನ್ನ ಹರಿಯ ಸ್ಮರಣೆ ಮಾಡಿ ಅಗಾಧವಾದ ಸಮುದ್ರವನ್ನು ದಾಟಲಿಕ್ಕೆ ಆರಂಭ ಮಾಡಿದ್ದಾರೆ. ಯಾರು ಭಗವಂತನ ಗುಣಚಿಂತನೆಯನ್ನು ಮಾಡ್ತಾ ಇರ್ತಾನೆ, ಭಗವಂತನ ಪಾದ ಅನ್ನುವ ದೋಣಿಯನ್ನು ನಂಬಿರ್ತಾನೆ, ಅವನು ಮಾತ್ರ ಮುಳುಗೋಲ್ಲ. ಪಾದ ಬಿಟ್ಟವನಿಗೆ ಮುಳುಗುವಿಕೆಯೇ ಗತಿ. ಹರಿಪಾದವನ್ನು ಚೆನ್ನಾಗಿ ನಂಬಿದ ಮಹಾನುಭಾವರು ಹನುಮಂತ ದೇವರು. ಹರಿಯ ಪದ ನಂಬಿದವರು, ಹರಿಯ ಪಾದವನ್ನು ನಂಬಿದವರು. ಭಗವಂತನನ್ನು ಎಲ್ಲ ವರ್ಣಗಳಿಂದ ಎಲ್ಲ ಗುಣಗಳಿಂದ ಉಪಾಸನೆ ಮಾಡುವ ಮಹಾನುಭಾವರು. ಪ್ರಳಯ ಕಾಲದಲ್ಲಿಯೂ ಭಗವಂತನ ಪದ ಪಾದದ ಬಗ್ಗೆ ವಿಸ್ಮರಣೆ ಇಲ್ಲದ ಮಹಾನುಭಾವರು. ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ. ಆದ ಕಾರಣ ಆ ಭಗವಂತ ಅವನ ಅನುಗ್ರಹದಿಂದ ದೊಡ್ಡ ಸಮುದ್ರವನ್ನು ದಾಟ್ತಾ ಇದ್ದಾರೆ. ದಾಟುವ ಹನುಮ ನಮಗೂ ಹೇಳ್ತಾ ಇದ್ದಾರೆ, ನೀವು ದಾಟಲಿಕ್ಕಿದೆ, ಆದರೆ ದಾಟೋದಷ್ಟು ಸುಲಭ ಅಲ್ಲ, ಭಗವಂತನ ಪಾದ ಹಿಡಿದರೆ ಮಾತ್ರ ದಾಟಬಹುದು ಅಂತ ದೇವರ ಪಾದವನ್ನು ನಂಬಿದ ಹನುಮಂತ ದೇವರು ಹಾರ್ತಾ ಭಗವಂತನ ಪಾದವನ್ನು ನಂಬಿ ಭಗವಂತನ ಸ್ಮರಣೆ ಮಾಡಿ ಅಂದರೆ ಮಾತ್ರ ಹಿಡಿದ ಕಾರ್ಯದಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಂತ ತೋರಿಸ್ತಾ ಇದ್ದಾರೆ. ಹಾರುವಾಗ ಅವರೊಂದು ಪರ್ವತದ ಮೇಲೆ ನಿಂತ್ರಂತೆ, ಮಹೇಂದ್ರ ಪರ್ವತ ಅಂತ. ಆ ಪರ್ವತವನ್ನು ಮೆಟ್ಟಿ ಹನುಮಂತ ದೇವರು ಮೇಲಕ್ಕೆ ಹಾರಿದ್ದಾರೆ. ಹಾರೋರೆಲ್ಲ ಬೆಟ್ಟವನ್ನು ತುಳಿದು ಹಾರಬೇಕಂತ. ಹಾರಬೇಕು ಅಂತ ಆಸೆ ಇದ್ದರೆ, ದಾಟಬೇಕು ಅಂತ ಆಸೆ ಇದ್ದರೆ ಬೆಟ್ಟವನ್ನು ತುಳಿದು ಅದುಮಿ ಮೇಲಕ್ಕೆ ಹಾರಬೇಕಂತ. ಇದು ಮಹೇಂದ್ರ ಪರ್ವತ, ಇಂದ್ರ ಪರ್ವತ. ನಾವು ಕೂಡ ಹಾರಬೇಕು ಅಂತ ಆಸೆ ಇದ್ದರೆ, ಉತ್ತಮ ಲೋಕ ಎತ್ತರದ ಪದವಿಗೆ ಹಾರಬೇಕು ಅಂತ ಆಸೆ ಇದ್ದರೆ ಇಂದ್ರಿಯಗಳನ್ನು ಅದಮಬೇಕು. ಇಂದ್ರಿಯಗಳ ನಿಗ್ರಹ ಇಲ್ಲದವ ಎತ್ತರಕ್ಕೆ ಹಾರಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸ್ತಾ ಆ ಮಹೇಂದ್ರ ಪರ್ವತ, ಇಂದ್ರ ಪರ್ವತ. ಇದು ಪರ್ವತ ಯಾಕೆ ಅಂದರೆ ದೊಡ್ಡದು. ಇಂದ್ರಿಯಗಳು ಒಂದೊಂದು ಕೂಡ ಪರ್ವತದಂತೆ ಬಯಕೆ. ನೋಡುವ ಬಯಕೆ ಪರ್ವತದಷ್ಟಿದೆ, ಕೇಳುವ ಬಯಕೆ ಪರ್ವತದಷ್ಟಿದೆ, ತಿನ್ನುವ ಬಯಕೆ ಪರ್ವತದಷ್ಟಿದೆ, ಹೋಗಬೇಕಾದ ಸ್ಥಳಗಳ ಬಯಕೆ ಪರ್ವತದಷ್ಟಿದೆ. ಇದನ್ನೆಲ್ಲ ಅದರ ಮೇಲೆ ನೀವು ನಿಗ್ರಹವನ್ನು ಸಂಪಾದನೆ ಮಾಡಿದಾಗ ಮಾತ್ರ ಎತ್ತರಕ್ಕೆ ಏರಬಹುದು ಅಂತ ಆ ಮಹೇಂದ್ರ ಪರ್ವತ. ಮತ್ತು ಮಹೇಂದ್ರ ಪರ್ವತವನ್ನು ತುಳಿಯುವ ಸಂದರ್ಭದಲ್ಲಿ ಹನುಮಂತ ದೇವರು ತಾವು ಮತ್ತೊಂದು ಹೇಳ್ತಾ ಇದ್ದಾರೆ, ಇಂದ್ರಾದಿಗಳಿಗಿಂತಲೂ ಮಹತ್ತರವಾದವ ನಾನು. ಇಂದ್ರಾದಿಗಳು ನನ್ನ ಮುಂದೆ ಏನಲ್ಲ, ನಾನು ಅವರೆಲ್ಲರಿಗಿಂತಲೂ ಹಿರಿಯನಾದ ಜೀವೋತ್ತಮ ತತ್ವ ನಾನು ಅನ್ನೋದನ್ನು ಕೂಡ ಅದರಿಂದ ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮುಂದೆ ಇಂದ್ರಜಿತ್ತು ಯುದ್ಧಕ್ಕೆ ಬಂದಾಗ ಅವನ ಬಾಣಕ್ಕೆ ತಾವು ಸಿಕ್ಕಾಕೊಂಡ ಹಾಗೆ, ಬ್ರಹ್ಮಾಸ್ತ್ರಕ್ಕೆ ಸಿಕ್ಕಾಕೊಂಡ ಹಾಗೆ ನಟನೆ ಮಾಡ್ತಾರೆ. ಆದರೆ ಇಂದ್ರಜಿತ್ತುವನ್ನು ಕೂಡ ಗೆಲ್ಲುವ ಸಾಮರ್ಥ್ಯ ನನಗಿದೆ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಮಹೇಂದ್ರ ಪರ್ವತವನ್ನು ತುಳಿದು ತಾವು ಮೇಲೆ ಹಾರ್ತಾ ಇದ್ದಾರೆ. ಅಂತಹ ಹನುಮಂತ ದೇವರು ಅಲ್ಲಿ ಹೇಳುವಾಗ ಹೇಳ್ತಾರೆ, ಹನುಮಂತ ದೇವರು ಯಾರು? ಪವನಸ್ಯ ಸೂನು. ಉಸಿರು ಬಿಗಿ ಹಿಡಿದಾಗ ಮಾತ್ರ ಮೇಲೆ ಹಾರಲಿಕ್ಕೆ ಸಾಧ್ಯ. ಆದರೆ ಉಸಿರಿನ ದೇವತೆಯೇ ಈಗ ಹಾರ್ತಾ ಇದ್ದಾರೆ ಎಂದಮೇಲೆ ಮತ್ತು ಆ ಹಿಡಿದ ಕೆಲಸವನ್ನು ಮಾಡುವಂಥದ್ದೇ. ಹನುಮಂತ ದೇವರು ಹೀಗೆ ಹಾರುವ ಸಂದರ್ಭದಲ್ಲಿ
ಚುಕ್ಷೋಭವಾರಿದಿರನು ಪ್ರಯಯೌ ಚ ಶೀಘ್ರಂ ಯಾದೋ ಗಣೈ ಸಹ ತದೀಯ ಬಲಾಭಿಕೃಷ್ಟ ವೃಕ್ಷಾಶ್ಚ ಪರ್ವತಗತಾ ಪವನೇನ ಪೂರ್ವಂ ಕ್ಷಿಪ್ತೋರ್ಣವೇ ಗಿರಿರುದಾಗಮದಸ್ಯ ಹೇತೋ. ಹನುಮಂತ ಹಾರುವ ಸಂದರ್ಭದಲ್ಲಿ ತನ್ನ ಬಲದಿಂದ ಸಾಗರವನ್ನು ಎಳೆದಿದ್ದಾನೆ. ಆ ಸಾಗರವೇ ಕ್ಷೋಭೆಗೊಳ್ಳುವ ಹಾಗೆ ಹಾರ್ತಾ ಇದ್ದಾನೆ. ಪ್ರಚಂಡ ವೇಗ ಹನುಮಂತ ದೇವರದು. ಹಾರುವ ಹನುಮಂತನ ಹಿಂದೆ ಜಲಚರಗಳು ಕೂಡ ಅವನನ್ನು ಹಿಂಬಾಲಿಸಿ ಹೊರಟಿದೆಯಂತೆ. ಪರ್ವತಗಳು, ವೃಕ್ಷಗಳು ಕೂಡ ಅವನ ಹಿಂದೆ ಹೋಗ್ತಾ ಇದೆಯಂತೆ. ಈ ಕಥೆಯಲ್ಲಿ ನಮಗೊಂದು ಕಥೆ ಇದೆ. ದಾಸರಂತಾರೆ, ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋ. ಗಾಳಿ ಅಂದರೆ ವಾಯುದೇವರು. ವಾಯುದೇವರ ಮತದಲ್ಲಿ ಬಂದಾಗ ಹಾರುವ ಸಾಮರ್ಥ್ಯವನ್ನು ಪಡೀರಿ. ಜಗದ್ಗುರು ಮಧ್ವಾಚಾರ್ಯರಂಥ ಮಹಾನುಭಾವರು ಗುರುಗಳು ಸಿಕ್ಕಾಗ ಅವರು ಗಾಳಿ ಅಂದರೆ ಸುಮಧ್ವ ವಿಜಯದಲ್ಲಿ ಒಂದು ಕಥೆಯನ್ನು ನಾವು ಕೇಳ್ತೀವಿ. ಆಚಾರ್ಯರ ಶಿಷ್ಯ ಒಬ್ಬನಿಗೆ ಭಾರೀ ತಲೆನೋವಿತ್ತು. ಏನು ಜನ್ಮ ಕಟ್ಟಿದ ರೋಗ ಅದು. ಆ ಸಂದರ್ಭದಲ್ಲಿ ಆಚಾರ್ಯರು ಕೇವಲ ಮುಖವಾಯುನ, ಕಿವಿಯಲ್ಲಿ ತಮ್ಮ ಗಾಳಿಯನ್ನು ಊದಿದ ಮಾತ್ರದಿಂದಲೇ ತಲೆನೋವು ಹೋಯ್ತಂತೆ. ಅವರು ಊದಿದ ಗಾಳಿ ಅಂದರೆ ತತ್ವಶಾಸ್ತ್ರದ ಗಾಳಿ. ನಮ್ಮ ಕಿವಿಗೆ ಆ ಮಾತು ಈ ಮಾತು ಬೀಳತ್ತೆ. ಆದರೆ ಎತ್ತರಕ್ಕೆ ಏರಬೇಕು ಅಂತ ಆಸೆ ಇದ್ದರೆ, ಸಂಸಾರ ಸಾಗರದಿಂದ ದಾಟಬೇಕು ಅಂತ ಆಸೆ ಇದ್ದರೆ, ಹುಟ್ಟು ಸಾವು ಅನ್ನುವ ರೋಗ, ತಲೆನೋವು ಕಳ್ಕೊಳ್ಬೇಕು ಅಂತಿದ್ದರೆ ಗಾಳಿ ದೇವರ ಗಾಳಿಯನ್ನು ಕಿವಿಯಲ್ಲಿ ಹಾಕ್ಕೊಳ್ಬೇಕು, ಶಬ್ದವನ್ನು ಕಿವಿಯಲ್ಲಿ ಹಾಕ್ಕೊಳ್ಬೇಕು, ಆಚಾರ್ಯರ ಶಾಸ್ತ್ರವನ್ನು ಕಿವಿಯಲ್ಲಿ ಹಾಕ್ಕೊಳ್ಬೇಕು, ಆಚಾರ್ಯರ ಹಿಂದೆ ಹೋಗಬೇಕು, ಆಚಾರ್ಯರನ್ನು ಮುಂದಿಡಬೇಕು, ಆಚಾರ್ಯರನ್ನೇ ನಮ್ಮ ನೇತಾರರು ಅಂತ ಹೇಳಬೇಕು. ಆಚಾರ್ಯರನ್ನು ಮುಂದಿಟ್ಟು, ವಾಯುದೇವರನ್ನು ಮುಂದಿಟ್ಟು, ಭೀಮಸೇನ ದೇವರನ್ನು ಮುಂದಿಟ್ಟು ಯಾರು ಮುನ್ನಡೀತಾನೆ ಅವನಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ. ವಾಯುದೇವರ ಸೆಳೆತಕ್ಕೆ, ವಾಯುದೇವರ ಗ್ರಂಥಕ್ಕೆ, ವಾಯುದೇವರ ಆ ಶಾಸ್ತ್ರಕ್ಕೆ ಅವರನ್ನು ಹಿಂಬಾಲಿಸದೇ ಇದ್ದವರೇ ಇಲ್ಲ. ಇಂಥ ಪರ್ವತಗಳು, ಬೆಟ್ಟಗಳೆಲ್ಲ, ಜಲಚರಗಳೇ ವಾಯುದೇವರ ಹಿಂದೆ ಹೊರಟಿದೆ ಅಂದಮೇಲೆ ಉತ್ತಮ ಸಾಧನ ಶರೀರ ಪಡೆದ ನಾವು ವಾಯುದೇವರ ಹಿಂದೆ ಹೋಗದೆ ಮತ್ತು ಆಯಿ ದೇವತೆಗಳ ಹಿಂದೆ ಹೋದರೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ರಾಮನ ಅನುಗ್ರಹವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ರಾಮಾಯಣದಲ್ಲಿ ಒಂದು ಅದ್ಭುತವಾದ ಒಂದು ಕಥೆ. ಹನುಮನ ಹಿಂದೆ ಹೋದವರೆಲ್ಲ ಕೆಲಸ ಮಾಡಿಲ್ಲ. ಹನುಮನ ಹಿಂದೆ ಹೋದವರೆಲ್ಲ ಸಮುದ್ರ ಹಾರಿಲ್ಲ. ಹನುಮನ ಹಿಂದೆ ಹೋದವರೆಲ್ಲ ಸೀತೆ ನೋಡಿಲ್ಲ. ಹನುಮನ ಹಿಂದೆ ಹೋದವರೆಲ್ಲ ಚೂಡಾಮಣಿ ಹಿಡ್ಕೊಂಡು ಹೋಗಿಲ್ಲ. ಒಬ್ಬನೇ ಕೆಲಸ ಮಾಡಿದ್ದು, ಫಲ ಮಾತ್ರ ಎಲ್ಲರಿಗೆ. ರಾಮದೇವರು ಹೇಳ್ತಾ ಇದ್ದಾರೆ, ಹನುಮಂತನ ಹಿಂದೆ ಯಾರ್ಯಾರು ಹೋಗಿದ್ದಾರೆ ಅವರೆಲ್ಲ ರಿಸರ್ವ್ ಕ್ಯಾಟಗರಿಯಲ್ಲಿ ಬರಲಿ, ಅವರಿಗೆಲ್ಲ ಮೋಕ್ಷ ಫಿಕ್ಸ್. ಕೆಲಸ ಮಾತ್ರ ಹನುಮಂತ ಮಾಡಿದ್ದು, ಆದರೆ ಫಲ ಎಲ್ಲರಿಗೆ. ಕಾರಣ, ಅವರಿಗೆ ಎಲ್ಲರಿಗೆ ಫಲ ಬರಲಿಕ್ಕೆ ಕಾರಣ ಏನು ಅಂದರೆ ಬಿಡದೆ ಮಾರುತಿಯ ಪಾದವನ್ನು ನಂಬಿದ್ದು. ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ, ನೀವು ಎಲ್ಲಿ ಹೋಗ್ತೀರ ಅಲ್ಲಿ ಹಿಂದೆ. ಹೀಗೆ ಹನುಮಂತನನ್ನು ಹಿಂಬಾಲಿಸಿದ್ದೇ ದೊಡ್ಡ ಕೆಲಸ ಅವ್ರದ್ದು. ನೀವು ನಿಮ್ಮ ಜೀವನದಲ್ಲಿ ಏನಾಗದಿದ್ರೂ ಬೇಡ, ವಾಯುದೇವರನ್ನು ಬಿಡೋಲ್ಲ, ಭೀಮಸೇನ ದೇವರನ್ನು ಬಿಡೋಲ್ಲ, ಮಧ್ವಾಚಾರ್ಯನನ್ನು ಬಿಡೋಲ್ಲ ಅಂತ ಅವರು ಹೋದ ಕಡೆ ಅವರು ಹಿಂಬಾಲಿಸಿ ಹೋದ್ರಿ ಅಂತಾದರೆ ರಾಮನ ಅನುಗ್ರಹ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇದ್ದಾರೆ. ಹನುಮಂತ ರಾಮ ಕಾರ್ಯಾರ್ಥವಾಗಿ ರಾಮನಿಗೆ ನಮಸ್ಕಾರ ಮಾಡಿ ರಾಮನ ಮಹಿಮೆಯನ್ನು ತಿಳಿದು ಮಹೇಂದ್ರ ಪರ್ವತದಲ್ಲಿ ನಿಂತು ತಾನು ಹಾರ್ತಾ ಇದ್ದಾನೆ. ಆ ಕಾಲಕ್ಕೆ ಒಂದು ಪರ್ವತ ಮೇಲೆ ಬಂದಿದೆಯಂತೆ. ಅದು ಮೈನಾಕ ಪರ್ವತ ಅಂತ ಕರೀತಾ ಇದ್ದಾರೆ. ತನಗೆ ಉಪಕಾರ ಮಾಡಿರ್ತಕ್ಕಂಥ ವಾಯುದೇವರ ಪುತ್ರ ಭೀಮ ಹನುಮಂತ, ಅವನು ಹಾರ್ತಾ ಇದ್ದಾನೆ. ಅವನಿಗೆ ಸೇವಾ ಮಾಡಬೇಕು, ಉಪಕಾರ ಮಾಡಬೇಕು ಅಂತ ಈ 100 ಯೋಜನ ಹಾರುವ ಮಧ್ಯದಲ್ಲಿ ವಿಶ್ರಾಂತಿಗೆ ಎಲ್ಲಿಯೂ ಸ್ಥಳ ಇಲ್ಲ. ನಮಗೆ ರಾಮನ ಸೇವಾ ಕೆಲಸ ಮಾಡುವ ಯೋಗ್ಯತೆ ಇಲ್ಲದಿದ್ದರೆ ಮಾಡುವವರಿಗೆ ಸೇವೆ ಮಾಡಿದ್ರೂ ಸಾಕು. ನೀವೇ ಸ್ವತಃ ಮಾಡಬೇಡಿ, ಮಾಡುವವರಿಗೆ ಕಿಂಚಿತ್ ನಿಮ್ಮ ಕೈಲಾದ ಸೇವೆ ಮಾಡಿದ್ರೂ ಅದು ರಾಮನಿಗೆ ಸೇರುತ್ತೆ. ಆ ನಿಟ್ಟಿನಲ್ಲಿ ಮೈನಾಕ ಪರ್ವತ ಮಾರ್ಗ ಮಧ್ಯದಲ್ಲಿ ಎಲ್ಲೂ ಕೂಡ ಹನುಮಂತನಿಗೆ ವಿಶ್ರಾಂತಿಗೆ ಸ್ಥಳ ಇಲ್ಲ. ರಾಮ ಸೇವಾರ್ಥವಾಗಿ, ರಾಮ ದೂತನಾಗಿ ಹೊರಟಂತಹ, ನಮ್ಮೆಲ್ಲರ ನೇತಾರನಾಗಿ ಹೊರಟಂತಹ, ಜೀವರಾಶಿಗಳ
ಸಜ್ಜನರ ಪ್ರತಿನಿಧಿಯಾಗಿ ರಾಮನ ಕೆಲಸಕ್ಕೆ ಹೊರಟಂಥ ಹನುಮಂತನಿಗೆ ನನ್ನಿಂದ ಏನಾದರೂ ಸೇವೆ ಆಗಲಿ ಅಂತ ಮೇಲೆ ಬಂದಿದ್ದಾನೆ. ಯಾವಾಗಲೂ ಉಪಕಾರ ಮಾಡಿದವರಿಗೆ, ಅದೇನೆಂದರೆ ಹಿಂದೆ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸುವ ಸಂದರ್ಭದಲ್ಲಿ ವಾಯುದೇವರ ಅನುಗ್ರಹಕ್ಕೆ ಪಾತ್ರವಾದಂತಹ ಮೈನಾಕ ಪರ್ವತ ನನ್ನ ರೆಕ್ಕೆಯನ್ನು ಉಳಿಸಿಕೊಂಡು ಸಮುದ್ರದ ಆಳದಲ್ಲಿ ಅಡಗಿತ್ತು. ಹೀಗಾಗಿ ಇವರ ಅಪ್ಪ ನನಗೆ ಉಪಕಾರ ಮಾಡಿದ್ದ, ನಾನು ಸೇವೆ ಮಾಡೋಣ ಮೇಲೆ ಬಂದಿದೆ. ಹಾರುವ ಹನುಮಂತನನ್ನು ನೋಡಿ ಸಾಗರ ಸಮುದ್ರ ರಾಜ ವರುಣ ತಾನು ತನ್ನ ಒಳಗೆ ಅಡಗಿರುವಂತಹ ಮೈನಾಕನಿಗೆ ಹೇಳ್ತಾ ಇದ್ದಾನೆ, ಒಳಗೆ ಕೂತೇನು ಮಾಡ್ತೀಯ, ಮೇಲ್ ಬಾ, ಯಾವಾಗಲೂ ಒಳಗೆ ಕೂತಿರಬಾರ್ದು, ಹೊರಗೆ ಬಾ, ಸಜ್ಜನರ ಸಹವಾಸ ಮಾಡು, ಶಾಸ್ತ್ರ ಹೇಳುತ್ತೆ, ಒಳ್ಳೆ ಸಂಘ ಮಾಡಬೇಕಂತೆ. ಭಗವಂತ ತೃತೀಯ ಸ್ಕಂದದಲ್ಲಿ ಕಪಿಲನಾಮಕ ಪರಮಾತ್ಮ ತಾನು ತನ್ನ ತಾಯಿಗೆ ಉಪದೇಶ ಮಾಡುವ ಸಂದರ್ಭದಲ್ಲಿ ಹೇಳ್ತಾನಮ್ಮ, ಜೀವನದಲ್ಲಿ ನನ್ನ ಅನುಗ್ರಹವನ್ನು ಪಡಬೇಕು ಅಂತ ಆಸೆ ಇದ್ದರೆ ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ, ಸಜ್ಜನರ ಸಹವಾಸ ಮಾಡಬೇಕು, ಉತ್ತಮರ ಸಹವಾಸ ಮಾಡಬೇಕು. ಎಲ್ಲಿ ಭಗವಂತನ ಸಂಕೀರ್ತನೆ, ಭಗವಂತನ ಗುಣಗಾನ ಉಚ್ಚಕಂಠದಲ್ಲಿ ಗಾಯನ ಮಾಡ್ತಾರೆ, ಅವರ ನಡುವೆ ಹೋಗಿ ಕುಳಿತು ಭಗವಂತನ ಗುಣಗಾನವನ್ನು ಶ್ರವಣ ಮಾಡಬೇಕು. ಅಮ್ಮ, ಒಳಗೆ ಕೂತಿದ್ರೆ ಪ್ರಯೋಜನ ಇಲ್ಲ. ಸಾಧನೆಗಾಗಿ ಭಗವಂತ ಈ ಶರೀರ ಕೊಟ್ಟದ್ದು, ಕೇವಲ ಭೋಗ ಸಾಮಗ್ರಿಗಳಲ್ಲಿ ಮುಳುಗಿ ಮನೆ ಒಳಗೆ ಕೂತಿದ್ರೆ ಪ್ರಯೋಜನ ಇಲ್ಲ. ಹಾಗಾದರೆ ಕೆಳಗೆ ಕೂತು ಒಳಗೆ ಕೂತು ಏನು ಮಾಡ್ತೀಯ, ಮೇಲೆ ಹೇಳು. ಯಾಕೆ? ಉತ್ತಿಷ್ಟ ಪರ್ವತ ಶ್ರೇಷ್ಠ ವಿಶ್ರಮಾರ್ಥಂ ಹನುಮತಃ ರಾಮದೇವಸ್ಯ ದೂತೋಯಂ ಮಾನನೀಯೋ ಹಿ ಮಾದೃಶೈ. ವರುಣ ತನ್ನೊಳಗಿರುವಂತಹ ಮೈನಾಕ ಬಂಗಾರದ ಪರ್ವತಕ್ಕೆ ಹೇಳ್ತಾ ಇದ್ದಾನೆ, ಹೇ ಪರ್ವತ ಶ್ರೇಷ್ಠ ಉತ್ತಿಷ್ಟ, ಮೇಲೇಳು. ಯಾಕೆ? ಹನುಮತಃ ವಿಶ್ರಮಾರ್ಥಂ, ಹನುಮಂತನಿಗೆ ವಿಶ್ರಾಂತಿ ಕೊಡುವ ಸಲುವಾಗಿ ನೀನು ಸ್ವಲ್ಪ ಮೇಳಲ್ಪ. ಮೈನಾಕ ಕೇಳ್ದ, ನಾ ಯಾಕೆ ಕೇಳಬೇಕು? ಆ ಮೇಲೆ ಹೋಗ್ತಿರೋನು ಯಾರು ಅಂತ ತಿಳಿ ಮೊದಲು. ನಿಮಗೆ ದೇವರ ಬಗ್ಗೆ ತಿಳ್ಕೊಳ್ಳೋಕ್ಕಾಗದಿದ್ರೂ ಬೇಡ, ನೀವು ದೇವರ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡಬೇಡಿ. ಯಾಕಂದರೆ ನೀವು ದೇವರ ಪ್ರಯತ್ನ ಮಾಡಲಿಕ್ಕೆ ಹೋದರೆ ದೇವರ ಬಗ್ಗೆ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಸಿಗತ್ತೆ, ಸರಿಯಾಗಿ ಇನ್ಫಾರ್ಮೇಷನ್ ಸಿಗಲ್ಲ. ಜೀವನದಲ್ಲಿ ನಾವು ಮೊದಲು ಆಯ್ಕೆ ಮಾಡಿಕೊಳ್ಬೇಕಾದ್ದು ದೇವರಲ್ಲ, ಗುರುಗಳು. ಒಳ್ಳೆ ಗುರುಗಳನ್ನು ಆಯ್ಕೆ ಮಾಡಿಕೊಂಡಾಗ ಮಾತ್ರ ಗುರುಗಳು ದೇವರನ್ನು ಸರಿಯಾಗಿ ತಿಳಿಸ್ತಾರೆ. ನೀವೇ ತಿಳ್ಕೊಳ್ಳಿಕ್ಕೆ ಹೋದರೆ ನಾನೇ ದೇವರು ಅನ್ನುವ ತಿಳುವಳಿಕೆ ಬರುತ್ತೆ. ಅಥವಾ ಇವತ್ತಲ್ಲ ನಾಳೆ ಚೆನ್ನಾಗಿ ಟ್ರೈ ಮಾಡಿದ್ರೆ ದೇವರಾಗ್ಬೋದು ಅನ್ನೋ ಬುದ್ಧಿ ಬರುತ್ತೆ. ಆದರೆ ದೇವರೇ, ನೀನೇ, ಅವನು ಎಂದೆಂದಿಗೂ ಈಶ, ನೀನು ಎಂದೆಂದಿಗೂ ದಾಸ. ಈ ಬುದ್ಧಿ ಬೇಕಂದರೆ ಗುರುಗಳನ್ನೇ ಹಿಡಿಬೇಕು. ಅಲ್ಲಿ ಮೇಲೆ ಹಾರ್ತಿದ್ದಾನಲ್ಲ, ಅವನು ದೊಡ್ಡ ಗುರುಗಳು, ಇಡೀ ಜಗತ್ತಿನ ಜೀವ ಜಾತಕ್ಕೆ ಗುರುಗಳು. ಅಂತಹ ಹನುಮಂತ ರಾಮದೇವಸ್ಯ ದೂತಃ ಅಯಂ. ಈ ಹನುಮ ಅಂದರೆ ಯಾರು ಅಂದ್ಕೊಂಡಿದ್ದೀಯ? ರಾಮನ ದೂತ. ಅವನ ವಿಶ್ರಮಾರ್ಥವಾಗಿ ನಿನ್ನ ಮೇಲು ಹೇಳ್ಬೇಕು. ನಮ್ಮೆಲ್ಲರಿಂದ ಸನ್ಮಾನ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯನಾದವ. ಈ ಮಾತಿನ ಹಿನ್ನೆಲೆಯಲ್ಲಿ ನಮಗೊಂದು ಒಳ್ಳೆಯ ಸಂದೇಶ ಇದೆ. ಯಾರು ಭಗವಂತನ ಭಕ್ತರೋ, ಭಗವಂತನ ದಾಸ ಅಂತ ಹೇಳ್ತಿರ್ತಾರೋ ಅವರಿಗೆಲ್ಲರೂ ಕೂಡ ಮಾನ ಸನ್ಮಾನವನ್ನು ಮಾಡಬೇಕು. ವಿಷ್ಣು ವೈಷ್ಣವರಿಗೆ ಗೌರವ ಕೊಡಬೇಕಾದ್ದು, ಮಾನ ಸನ್ಮಾನವನ್ನು ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಅದು ಭಗವಂತನಿಗೆ ಅರ್ಪಿಸುವ ನೇರ ಪೂಜೆ. ಕಲ್ಲಿನ ಪ್ರತಿಮೆಗಳಿಗೆ ಪೂಜೆ ಮಾಡುವ ಬದಲು ಚೇತನ ಪ್ರತಿಮಾ ಅಂತ ಭಗವಂತ ತಾನು ಋಷಭ ನಾಮಕನಾಗಿ ಅವತಾರ ಮಾಡಿದ ಸಂದರ್ಭದಲ್ಲಿ ಭರತನೇ ಮೊದಲಾದ 100 ಜನ ಮಕ್ಕಳಿಗೆ ಉಪದೇಶ ಮಾಡುವ ಸಂದರ್ಭದಲ್ಲಿ ಆತ ಆಡುವ ಮಾತು, ಮಕ್ಕಳೇ, ಬ್ರಾಹ್ಮಣರಿಗೆ ಸಮಾನವಾದ ನನ್ನ ಪ್ರತಿಮೆಯನ್ನೇ ನಾನು ಕಂಡಿಲ್ಲ ಅಂತ. ಯಾರು ಗುಣಗಳಿಂದ ಯುಕ್ತರಾಗಿದ್ದಾರೆ ಅಂತಹ ಬ್ರಾಹ್ಮಣ, ಸದಾಚಾರ ಸಂಪನ್ನನಾದ ಬ್ರಾಹ್ಮಣ ನನ್ನ ಚೇತನ ಪ್ರತಿಮೆ ಅಂತ. ಹಾಗಾಗಿ ನೋಡ್ಲಿಕ್ಕೆ ಹೋದರೆ ಭಗವಂತನ ಮುಖ್ಯ ಪ್ರತಿಮೆ ಯಾರು ಅಂದರೆ ವಾಯುದೇವರು. ಅವರಷ್ಟು ದೊಡ್ಡ ಪ್ರತಿಮೆ ಇಲ್ಲೇ ಇಲ್ಲ. ದೇವರ ಉಪಾಸನೆಗೆ ಯೋಗ್ಯವಾದ ಒಂದು ಪ್ರತಿಮೆ ಅದು ವಾಯುದೇವರು. ಆದ್ದರಿಂದ ನನ್ನಂಥವರು, ನಿನ್ನಂಥವರು ಮಾನ ಸನ್ಮಾನ ಮಾಡಲಿಕ್ಕೆ ಅರ್ಹನಾದ ವ್ಯಕ್ತಿ ಹಾರುವ ಹನುಮ, ದಾಸನಾದ ಹನುಮ, ರಾಮದೂಸ
ಹನುಮ. ಅದರಿಂದ ಮೇಲೇಳು ಒಂದದ್ದೇ ತಡ, ಇದು ಒಳ್ಳೆಯದೇ ಅಂತ ತಿಳ್ಕೊಂಡು ಆ ಪರ್ವತ ಮೇಲೆ ಬಂದರೆ ಹನುಮಂತ ದೇವರು ನೋಡಿದ್ರು, ಇದೇನಪ್ಪ ವೇಗವಾಗಿ ಹೋಗ್ತಿರುವಾಗ ಮಧ್ಯೆ ಇದೊಂದು ಬೆಟ್ಟ ಬಂತಲ್ಲ ಅಂತ ಅಂದ್ಕೊಂಡ್ರು. ನಿಜವಾಗಿಯೂ ಹನುಮಂತ ದೇವರಿಗೆ ಹೇಗೆ ಕಾಣಿಸ್ತು ಅಂದರೆ, ಸ್ಪೀಡಾಗಿ ಹೈವೇನಲ್ಲಿ ಹೋಗೋರಿಗೆ ದೊಡ್ಡದೊಂದು ಹಂಪು ಬಂದರೆ ಹೇಗಿರಬೇಕು ಹಾಗೆ 100 ಯೋಜನದ ಈ ಸಮುದ್ರದ ಮಧ್ಯೆ ಹಾರುವ ಹನುಮನಿಗೆ ಬೆಡ್ಡ ಅಡ್ಡ ಬಂದರೆ ದೊಡ್ಡ ಹಂಪು ಬಂದಾಗ ಆಯ್ತಂತೆ. ವಾಲ್ಮೀಕಿ ರಾಮಾಯಣ ವರ್ಣನೆ ಮಾಡುತ್ತೆ, ಹನುಮಂತ ದೇವರಿಗೆ ಯಾವ ಭಯವೂ ಇಲ್ಲ. ನಮ್ದು ಏನು ಗೊತ್ತಾ, ಎಲ್ಲಿಯಾದರೂ ಎಷ್ಟೇ ವೇಗವಾಗಿ ಹೋಗ್ತಾ ಇದ್ದರೂ ಬುದ್ಧಿವಂತನಾದವ ಹಂಪು ಬಂದಾಗ ಬ್ರೇಕ್ ಹಾಕ್ತಾರೆ. ಆದರೆ ಹನುಮಂತ ದೇವರದು ಬ್ರೇಕ್ ಶಬ್ದವೇ ಇಲ್ಲ. ನಮ್ದು ಆಗಾಗ ಬ್ರೇಕ್ ಹಾಕೋರು. ಹನುಮಂತ ರಾಮನ ಕೆಲಸದಲ್ಲಿ ಬ್ರೇಕೇ ಇಲ್ಲ. ನಾವು ದೇವರ ಕೆಲಸದಲ್ಲಿ ನಾನಾ ಸ್ಟಾಪ್, ಆದರೆ ನಾನ್ ಸ್ಟಾಪ್ ದೇವರ ಕೆಲಸ ಮಾಡೋರು, ಅವಿರತವಾಗಿ ದೇವರ ಕೆಲಸ ಮಾಡೋರು, ಒಂದು ಕ್ಷಣ ವ್ಯರ್ಥ ಮಾಡದೆ ಭಗವಂತನ ಸೇವಾ ಮಾಡುವ ಭಗವದ್ಭಕ್ತರು ಹನುಮಂತ ದೇವರು. ಹೀಗೆ ನೋಡಿದ್ರೂ ಎತ್ತರದ ಪರ್ವತ ಬರ್ತಾ ಇದೆ, ಏನು ಕಿಂಚಿತ್ತೂ ಭಯ ಇಲ್ಲ. ಹಾರುವ ಹನುಮ ತನ್ನ ಎದೆಯನ್ನೇ ಘಟ್ಟಿಸಿದ್ದಾನಂತೆ. ಎದೆಯನ್ನು ಘಟ್ಟಿಸಿದ್ರೆ ಪರ್ವತ ಎಷ್ಟೋ ದೂರ ಹೋಗಿ ಬಿತ್ತಂತೆ. ಆಮೇಲೆ ಆ ಪರ್ವತ ಹೇಳ್ತಂತೆ, ಹನುಮ ನನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ತಿದೀಯಾ? ನಿನ್ನ ವಿರುದ್ಧ ಬಂದವ ಅಲ್ಲ, ನಿಂಗೆ ಸೇವಾ ಮಾಡಲಿಕ್ಕೆ ಬಂದವ. ಹಾಗಾದ್ರೆ ಯಾರು? ಶಾಲೋಹರಸ್ಯ ಗಿರಿಪಕ್ಷ ವಿನಾಶ ಕಾಲೇ ಕ್ಷಿಪ್ತೋರ್ಣವೇ ಸಮೃತೋರ್ವರಿತಾತ್ಮ ಪಕ್ಷ ಹೈಮೋ ಗಿರಿ ಪವನ ಜಸ್ಯತು ವಿಶ್ರಮಾರ್ಥಂ ಉದ್ಭಿದ್ಯ ವಾರಿದಿಮವರ್ಧದನೇಕ ಸಾನು. ಆಚಾರ್ಯರು ಈ ಪರ್ವತದ ಪರಿಚಯವನ್ನು ಮಾಡಿಸಿಕೊಡ್ತಾ ಇದ್ದಾರೆ. ಶಾಲೋಹರಸ್ಯ ಗಿರಿಪಕ್ಷ ವಿನಾಶ ಕಾಲೇ, ಹರಸ್ಯ ಶಾಲಃ ರುದ್ರದೇವರ ಭಾವಮೈದ ಅಂತ, ಹೆಂಡತಿಯ ತಮ್ಮ ಮೈನಾಕ, ಮೇನಕೆಯ ಮಗ ಪಾರ್ವತಿಯ ತಮ್ಮ. ನಮಗೊಂದು ಆಶ್ಚರ್ಯ, ಅಲ್ಲ ಬೆಟ್ಟಕ್ಕೆಲ್ಲಾದರೂ ಹೆಂಡತಿ, ಬೆಟ್ಟಕ್ಕೆಲ್ಲಾದರೂ ಮಗ ಮಗಳು, ಈ ಥರ ಎಲ್ಲರೂ ಇರುತ್ತಾ ಆಚಾರ್ಯ ಅಂತ. ಇದಕ್ಕೆ ನಿಜವಾಗಿಯೂ ಆಚಾರ ಬಿಟ್ಟರೆ ಮತ್ತೊಬ್ಬರಿಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಬೆಟ್ಟ ಅಂದರೆ ಬೆಟ್ಟ ಅಲ್ಲ, ನೀರಂದರೆ ಜಡ ಜಲ ಅಲ್ಲ, ತದಭಿಮಾನಿ ದೇವತೆಗಳು ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಪರ್ವತದ ಅಭಿಮಾನಿ, ಹಿಮವತ್ ಪರ್ವತದ ಅಭಿಮಾನಿ ದೇವತೆ ಅವನ ಮಗಳು, ಮತ್ತು ಅಲ್ಲಿ ಹುಟ್ಟಿರ್ತಕ್ಕಂಥ ಪಾರ್ವತಿ, ಪಾರ್ವತಿಯ ತಮ್ಮ. ಈ ಯಾವ ಈ ಪರ್ವತ ಮೈನಾಕ ಪರ್ವತ ಅಂತ ತಿಳಿಸ್ತಾ ಇದ್ದಾರೆ. ಇದು ಎಂಥ ಪರ್ವತ ಅಂದರೆ, ಇದು ಅಂತಿಂಥ ಪರ್ವತ ಅಲ್ಲ, ಇದು ಹೈಮೋಗಿರಿ ಅಂತಾರೆ, ಬಂಗಾರದ ಬೆಟ್ಟ ಅಂತಾರೆ. ಇಂಥ ಪರ್ವತ ಬಂದು ಹನುಮಂತ ದೇವರಿಗೆ ಹೇಳ್ತಾ ಇದೆ, ಅಪ್ಪ ನಾವೆಲ್ಲ ನಿನ್ನಿಂದ ಉಪಕೃತರಾದವರು, ನಿನ್ನಿಂದ ಉಪಕೃತರಾದವರು ನಾವು ನಿನಗೆ ಸೇವೆ ಮಾಡಲಿಕ್ಕೆ ಬಂದಿದ್ದೀವಿ. ಏನು ಉಪಕಾರ? ಹಾರಾಡುವ ನಮ್ಮ ರೆಕ್ಕೆಗಳನ್ನು ಕತ್ತರಿಸಿ ಹಾಕಬೇಕು ದೇವತೆಗಳು, ಋಷಿಗಳ ಪ್ರಾರ್ಥನೆ. ಹಿಂದೆ ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತು, ಸ್ವೇಚ್ಛಾಚಾರವಾಗಿ ಹಾರಾಡಿ ಎಲ್ಲಂದ್ರೆ ಹೋಗಿ ಕೂತ್ಕೊಳ್ತಿತ್ತು. ಅದು ರಾತ್ರಿ ಒಂದು ಕಡೆ ಇರೋದು, ಬೆಳಗಿನ ಜಾವಕ್ಕೆ ಇನ್ನೊಂದು ಕಡೆ. ಎಷ್ಟೋ ಜನ ಋಷಿಗಳು ಮುನಿಗಳು ಅದರ ಮಧ್ಯ ಅವರು ಬಾಗಿಲ ಹತ್ರ ಬಂದು ದೊಡ್ಡ ಬೆಟ್ಟ ಕೂತ್ಬಿಟ್ರೆ ಏನು ಮಾಡಬೇಕು? ಹೀಗಾಗಿ ಅವರು ದೇವತೆಗಳನ್ನು, ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಭಗವಂತನಿಂದ ಆಜ್ಞಪ್ತರಾದ ಇಂದ್ರದೇವರು ತಮ್ಮ ವಜ್ರಾಯುಧವನ್ನು ತೆಗೆದುಕೊಂಡು ಎಲ್ಲ ಪರ್ವತಗಳನ್ನು ರೆಕ್ಕೆಯನ್ನು ಕತ್ತರಿಸ್ತಾ ಬಂದರು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಪರ್ವತಗಳು ಇಂದ್ರದೇವರು ರೆಕ್ಕೆ ಕಟ್ ಮಾಡಿದ ಕಥೆ ನಮ್ಮ ಕಥೆನೇ, ಇದು ಯಾರ್ದೋ ಕಥೆ ಅಲ್ಲ. ತತ್ವಜ್ಞಾನದ ರೆಕ್ಕೆ, ಹರಿಸರ್ವೋತ್ತಮ ವಾಯುಜೀವೋತ್ತಮ ಅನ್ನುವ ರೆಕ್ಕೆಯನ್ನು ಕತ್ತರಿಸುವ ಕತ್ತಿ ವಜ್ರಾಯುಧ ಇಂದ್ರದೇವರ ಹತ್ರ ಇದೆ. ಅಂದರೆ ಇಂದ್ರಿಯಗಳ ಹತ್ರ ಇದೆ. ಇಂದ್ರಿಯಗಳಲ್ಲಿರುವ ಬಲವಾದ ಕಾಮನೆ ನಮ್ಮ ಜ್ಞಾನವನ್ನು ಕತ್ತರಿಸುವ ರೆಕ್ಕೆಗಳು, ಅದೆಲ್ಲ ಕತ್ತರಿಸಿ ಹಾಕಿತ್ತು. ಆದರೆ ಯಾರ ರೆಕ್ಕೆ ಕತ್ತರಿಸಿ ಹೋಗಲಿಲ್ಲ ಅಂದರೆ, ಯಾರು ವಾಯುದೇವರ ಪಾದವನ್ನು ಗಟ್ಟಿಯಾಗಿ ಹಿಡಿದ, ಯಾರು ವಾಯುದೇವರ ರಕ್ಷಣೆಯನ್ನು ಪಡೆದ, ಅವನಿಗೇನು ತೊಂದರೆ ಆಗಲಿಲ್ಲ. ಏನು ತೊಂದರೆ ಆಗಲಿಲ್ಲ ಅಂದರೆ, ಸಮುದ್ರದ ಒಳಗಿದ್ದರೂ ಏನು ತೊಂದರೆ ಆಗಲಿಲ್ಲ. ಸಂಸಾರ ಸಮುದ್ರದ ಒಳಗಿದ್ದರೂ ಕೂಡ ತತ್ವಜ್ಞಾನದ ರೆಕ್ಕೆ ಉಳಿಬೇಕು, ಬೆಳಿಬೇಕು ಅಂತ ಆಸೆ ಇದ್ದರೆ ವಾಯುದೇವರ ಆಶ್ರಯ ಮಾಡಿ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಆ ಮೈನಾಕ ಪರ್ವತ ವಾಯುದೇವರನ್ನು ಪ್ರಾರ್ಥನೆ ಮಾಡಿದಾಗ ವಾಯುದೇವರು ತಮ್ಮ ಕಂಕುಳಲ್ಲಿ ಹಿಡಿದು ಆ ಪರ್ವತವನ್ನು ಸಮುದ್ರದ ಆಳದಲ್ಲಿ ತಂದಿಟ್ಟಿದ್ರು. ಎಲ್ಲ ಪರ್ವತಗಳು ರೆಕ್ಕೆ ಕಳ್ಕೊಂಡ್ರೂ ಕೂಡ ವಾಯುದೇವರ ಅನುಗ್ರಹದಿಂದ ಈ ಪರ್ವತ ಮಾತ್ರ ರೆಕ್ಕೆ ಕಳ್ಕೊಳ್ಳಿಲ್ಲ. ಆ ಪರ್ವತ ಅದನ್ನು ನೆನಪು ಮಾಡ್ಕೊಳ್ತಾ ಇದೆ. ನಾವು ಇದನ್ನು ನೆನಪು ಮಾಡ್ಕೊಳ್ಬೇಕು. ವಾಯುದೇವರಿಂದ ಉಪಕೃತರಾದವರು ನಾವೆಲ್ಲ. ಇಡೀ ಜೀವಜಾತದ ಮಹೋಪಕಾರಿಗಳು ವಾಯುದೇವರು. ವಾಯುದೇವರು ಉಪಕಾರವನ್ನು ಪಂಡಿತಾಚಾರ್ಯರು ಸ್ತೋತ್ರ ಮಾಡ್ತಾ, ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರೋ ಭ್ರಾತರಿಟ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್
ನೋಡಿ, ಇಡೀ ಜಗತ್ತಲ್ಲಿ ಮಹಾಬಲಿಷ್ಠರಾದವರಿಬ್ಬರು, ಒಂದು ಬಲಿ ಒಂದು ವಾಲಿ, ಮತ್ತೊಂದು ರಾವಣ. ರಾವಣನ ವಿರುದ್ಧ ರಾಮಚಂದ್ರ ದೇವರು ಹೋಗುವಾಗ ಬಲಿಯ ಸಹಾಯ, ಯಾವ ವಾಲಿಯ ಸಹಾಯ ಪಡೆದಿದ್ದರೆ ಒಂದೇ ಕ್ಷಣಕ್ಕೆ ಸೀತೆಯನ್ನು ಕರ್ಕೊಂಡು ಬರಬಹುದಿತ್ತು. ಅದನ್ನು ವಾಲಿ ಹೇಳ್ತಾನೆ, ನೀನು ಹೋಗಿ ಹೋಗಿ ನನ್ನ ತಮ್ಮ ಸುಗ್ರೀವನ್ ಫ್ರೆಂಡ್ಶಿಪ್ ಮಾಡಿಕೊಂಡೆ, ನನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದರೆ ಒಂದು ಫೋನ್ ಕಾಲ್ಗೆ ತಂದು ಬಿಟ್ಟುಬಿಡ್ತಿದ್ದ ಸೀತೆಯನ್ನು, ನೀ ಯಾಕೆ ಈ ಕಪಿಗಳ ಸಹಾಯ ಎಲ್ಲ ಯಾಕೆ ನಿಂಗೆ ಬೇಕಿತ್ತು ಅಂತ ರಾಮದೇವರು ಒಮ್ಮೆ ಪ್ರಸಂಗದಲ್ಲಿ ಹೇಳ್ತಾರೆ. ಹನುಮಂತನ ಮುಂದೆ ಆಡುವ ಸಂದರ್ಭದಲ್ಲಿ ರಾಮದೇವರು ಹೇಳ್ತಾರೆ, ಜಗತ್ತಲ್ಲಿ ಇಬ್ಬರು ಮಹಾಬಲಿಷ್ಠರು, ಒಂದು ವಾಲಿ, ಇನ್ನೊಂದು ರಾವಣ. ಆದರೆ ಅವರಿಬ್ಬರನ್ನೂ ಗೆಲ್ಲುವ ಸಾಮರ್ಥ್ಯ ಹನುಮಂತ ನಿನಗಿದೆ. ಇಬ್ಬರನ್ನೂ ಸೇರಿಸಿದರೂ ಒಂದು ಹನುಮಂತ ನೀನಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಬಲ ಇಷ್ಟು ಅಂತ. ಆದರೆ ಇಬ್ಬರನ್ನೂ ಕೊಂದ ಮಹಾನುಭಾವ ರಾಮ ತನ್ನ ಪರಿಚಯವನ್ನು ಮಾತ್ರ ಮಾಡಿಕೊಡಲ್ಲ. ಆ ಸಂದರ್ಭದಲ್ಲಿ ಹೇಳುವಾಗ ವಾಲಿ ಮಹಾಬಲಿಷ್ಠ, ಆದರೂ ಅವನ ಪಕ್ಷವನ್ನು ರಾಮ ವಹಿಸಲಿಲ್ಲ. ಅವನಿಗೆ ಅಗ್ನಿ ಸಾಕ್ಷಿಯಾಗಿ ಫ್ರೆಂಡ್ಶಿಪ್ ಮಾಡಿಕೊಳ್ಳಿಲ್ಲ, ಸುಗ್ರೀವನಿಗೆ ಮಾಡಿಕೊಂಡ. ಯಾಕೆ? ದಾಸರ ನಿರ್ಣಯ ಕೊಟ್ಟು ಬಿಡ್ತಾರೆ. ದಾಸರದು ನಿರ್ಣಯ, ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ. ನೀವು ಸುಗ್ರೀವರಾಗಬೇಕು, ವಾಲಿ ಆಗಬಾರ್ದು. ವಾಲಿಯಾಗಿ ನೀವು ಎಷ್ಟು ಬಲವನ್ನು ಸಂಪಾದನೆ ಮಾಡಿದ್ರು, ಎಂತೆಂಥ ಫ್ರೆಂಡ್ಶಿಪ್ ಇಟ್ಕೊಂಡಿದ್ರು, ಎಷ್ಟೆಷ್ಟು ಜ್ಞಾನ ಇದ್ದರೂ ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ. ನಿಮ್ದು ಯಾವುದು ದೇವರು ಪರಿಗಣಿಸಲ್ಲ. ಕೇಳೋದು ಒಂದೇ, ನಿಮ್ಮ ಪಕ್ಷ ಯಾವುದು? ನಿಮ್ಮದು ವಾಯುದೇವರ ಪಕ್ಷವೋ ಅಥವಾ ಬೇರೆ ಪಕ್ಷವೋ? ವಾಲಿದ ಹೆಂಡತಿ ಕಡೆ, ಮಕ್ಕಳ ಕಡೆ, ದುಡ್ಡಿನ ಕಡೆ ವಾಲಿದ, ಅದಕ್ಕೆ ದೇವರು ಅವನ ಕಡೆ ವಾಲಿಲ್ಲ. ಸುಗ್ರೀವ ವಾಲಿಲ್ಲ, ಸ್ಟ್ರೈಟ್ ಗ್ರೀವ, ಅಂದು ಸುಷ್ಟು ಗ್ರೀವ, ಅವನು ಕುತ್ತಿಗೆ ಸ್ಟ್ರೈಟ್. ಹನುಮಂತನ ವಿಚಾರದಲ್ಲಿ ಅವನು ಯಾವಾಗಲೂ ಸ್ಟ್ರೈಟ್. ಕತ್ತಿಡಿದು ವಾಲಿ ಸುಗ್ರೀವನನ್ನು ದಬ್ಬಿದ, ಹೆಂಡತಿಯನ್ನು ಕಿಟ್ಕೊಂಡ, ಅಣ್ಣ ಕೈ ಬಿಟ್ಟ, ಸಂಪತ್ತು ಬಿಡ್ತು, ಎಲ್ಲ ಬಿಟ್ಟ ಕಾಲಕ್ಕೂ ಸುಗ್ರೀವ ಹೋಗುವಾಗ ಒಂಟಿ ಹೋಗಲಿಲ್ಲ, ಒಬ್ಬರನ್ನ ಹಿಡ್ಕೊಂಡು ಹೋದ. ಅದು ಯಾರಂದರೆ ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರೋ ಭ್ರಾತರಿಷ್ಟಪ್ತ ಬಂಧೋ. ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ಗತಿ ಅಂದರೆ ಜ್ಞಾನಪ್ರದರು, ಗೋತ್ರ ಅಂದರೆ ತ್ರಾಯತೆ, ನಮ್ಮನ್ನು ಉದ್ಧಾರ ಮಾಡುವವರು. ಹಾಗಾಗಿ ಯಾರು ಆಚಾರ್ಯರನ್ನು, ಭೀಮಸೇನ ದೇವರನ್ನು, ಹನುಮಂತ ದೇವರನ್ನು ಹಿಡಿತಾರೆ, ಅವರ ಪಕ್ಷದಲ್ಲಿ ಬೇಡ 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 ಅಂದರೂ ಭಗವಂತ ಬಂದುಬಿಡ್ತಾನೆ. ವಾಯುದೇವರನ್ನು ಬಿಟ್ಟು ಬೇರೆ ಯಾರನ್ನು ಹಿಡಿದ್ರೂ ಎಷ್ಟೇ ಬೇಕಂದ್ರೂ ಭಗವಂತ ಬರಲ್ಲ. ಅದಕ್ಕೆ ಮೊದಲು ನಾವು ಹಿಡಿಬೇಕಾದ್ದು ಆಚಾರ್ಯ ಪವನೋಸ್ಮಾಕಂ, ಗುರುಗಳಾಗಿ ವಾಯುದೇವರನ್ನು ಹಿಡಿಬೇಕು. ವಾಯುದೇವರನ್ನು ಹಿಡಿದ ಕಾರಣ ರಾಮನ ಒಲುಮೆ ಸುಗ್ರೀವನಿಗಾಯಿತು. ಆದರೆ ಅಂತಹ ವಾಯುದೇವರ ಮಹಿಮಾ ಇಂಥದ್ದು. ನಾವೆಲ್ಲ ವಾಯುದೇವರಿಂದ ಉಪಕಾರ ಪಡೆದವರು. ವಾಯುದೇವರನ್ನು ಹೇಳುವಾಗ ಮಾತರ್ಮೆ ಅಂತಾರೆ, ನಮ್ಮ ತಾಯಿ ನೀವು. ಹನುಮ ನಮ್ಮ ತಂದೆ ತಾಯಿ ಅಲ್ಲ, ಹನುಮ ನಮ್ಮ ತಾಯಿ, ಆಮೇಲೆ ತಂದೆ. ಹನುಮಂತನಿಗೆ ಎಂಥ ಎತ್ತರದ ಸ್ಥಾನ ಅಂದರೆ ಮಾತರ್ಮೆ, ನಮ್ಮೆಲ್ಲರ ತಾಯಿ ನೀನು ಅಂತಾರೆ. ಯಾಕೆ ನೋಡಿ, ಈ ತಾಯಿ ಒಂದು ಜನ್ಮದ ತಾಯಿ. ಒಂದು ಜನ್ಮದಲ್ಲಿ ಬಂದಾಗ ನಮ್ಮ ಮಲಮೂತ್ರಗಳನ್ನು ಅವಳು ಒರೆಸ್ತಾಳೆ, ತೊಳಿತಾಳೆ, ಮತ್ತೆ ಪೌಡ್ರ್ ಗಿವ್ಡ್ರ್ ಹಾಕಿ ಮಗುವನ್ನು ಮುದ್ದಾಡ್ತಾಳೆ. ಆದರೆ ಅದೇ ಮಗು 10 ವರ್ಷ 20 ವರ್ಷ ಆದಾಗ ಮಲಮೂತ್ರವನ್ನು ಮಾಡಿಕೊಂಡ್ರೆ ಯಾವ ತಾಯಿ ಒರೆಸ್ಲಿಕ್ಕೆ ಸಿದ್ಧ? ಆದರೆ ಎಲ್ಲ ಕಾಲದ ಒಳಗೂ ನಮ್ಮ ಒಳಗಿರುವ ಮಲಮೂತ್ರವನ್ನು ಹೊರಹಾಕುವ ದೊಡ್ಡ ತಾಯಿ ಅಪಾನ ನಾಮಕನಾಗಿ ವಾಯುದೇವರು ನಿಂತು ಒಳಗಿರುವ ಮಲಮೂತ್ರವನ್ನು ಹೊರಹಾಕ್ತಾ ಇದ್ದಾರೆ. ಎಷ್ಟು ದೊಡ್ಡ ತಾಯಿ ರೀ! ಈ ತಾಯಿ ಬೇಸರ ಮಾಡಿಕೊಂಡು 1 ದಿನ 2 ದಿನ 1 ವಾರ ಸುಮ್ಮನೆ ಆದರೆ ಡಾಕ್ಟರ್ ಪಾದಾರವಿಂದಕ್ಕೆ ಶರಣ ಹೋಗಬೇಕಾಗತ್ತೆ, ಸ್ವಾಮಿ ಸ್ವಾಮಿ ಅಂತ. ಹಾಗಾದ್ರೆ 1 ದಿನ ನಿಮಗೆ ತೊಂದರೆ ಆಗದ ಹಾಗೆ ನಮ್ಮ ಒಳಗಿರುವ ಕೊಳೆಯನ್ನು, ಮಲವನ್ನು ಕಳೆಯುವ ಮಹಾನುಭಾವರು ವಾಯುದೇವರು. ನಿತ್ಯದಲ್ಲಿ ನಮ್ಮನ್ನು ಮಡಿ ಮಾಡುವವರು ವಾಯುದೇವರು. ನೀವು ಎಷ್ಟು ನೀರು ಹುಯ್ಕೊಂಡ್ರೂ ಮಡಿ ಆಗಲ್ಲ. ವಾಯುದೇವರು ನಿಮ್ಮೊಳಗಿದ್ದರೆ ಮಡಿ, ಅವರಿಲ್ಲ ಅಂದರೆ ನೀವು ಮಡಿದರು ಅಂತಾಗ್ತೀರಿ. ನಿಮ್ಮನ್ನು ನಂಬಿದವರು ಮೈಲಿಗೆ ಆಗಿಬಿಡ್ತಾರೆ. ನೀವು ಮೈಲಿಗೆ ಅಲ್ಲ, ನಿಮ್ಮನ್ನು ನಂಬ್ಕೊಂಡಿರ್ತಾರೆ. ಅವ್ರಿಗೆ 3 ದಿನ 10 ದಿನ ಹೀಗೆಲ್ಲ ಮೈಲಿಗೆ ಬಂದುಬಿಡುತ್ತೆ. ಹಾಗಾದ್ರೆ ನೀವು ಮಡಿಯಾದದ್ದು ನಿಮ್ಮಿಂದಾಗಿ, ನಿಮ್ಮ ಕರ್ಮದಿಂದಾಗಿ ಅಲ್ಲ. ವಾಯುದೇವರು ಒಳಗಿದ್ದು ನಮ್ಮನ್ನು ಸರ್ವಕಾಲಕವಾಗಿ ಮಡಿ ಮಾಡ್ತಾ ಇದ್ದಾರೆ. ಹಂಸ ಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ. ಅವರು ಮಾಡುವ ಉಪಕಾರವನ್ನು ಜನ್ಮಾಂತರದಲ್ಲಿಯೂ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ತೀರಿಸ್ಬೇಕು ಅಂತ ಆಸೆ ಇದ್ದರೆ ಒಂದೇ ನೆನಪಿಟ್ಕೊಳ್ಳಿ, ಅವರನ್ನು ಮರಿಬೇಡಿ. ನಂಬಿದೆ ನಿನ್ನ ಮುಖ್ಯ ಪ್ರಾಣ. ಹಾಗಾಗಿ ಈ ಶಾಲ
ಈ ಶಿವನ ಮೈದುನನಾದ ಯಾವ ಪರ್ವತ ಮೇಲೆ ಬಂದು ಹೇಳ್ತಾ ಇದೆ, ನಿಮ್ಮಿಂದ ಉಪಕೃತರಾದವರು, ಉಪಕಾರ ಮಾಡಿದವರಿಗೆ ಕೃತಜ್ಞತಾ ರೂಪವಾದ ಮತ್ತೊಂದು ಉಪಕಾರ ಮಾಡಬೇಕಾದ್ದು ಶ್ರೇಷ್ಠ ಗುಣದಲ್ಲಿ ಒಂದು. ಆದ್ದರಿಂದ ಹನುಮಂತ ಹಾರ್ತಾ ಇದ್ದೀಯಾ, ನನಗಂತೂ ನಿನ್ನಷ್ಟು ಸೇವೆ ಮಾಡುವ ಯೋಗ್ಯತೆ ಇಲ್ಲ. ಯಾರಿಗಿದೆ ಹೇಳಿ? ಹನುಮಂತ ದೇವರು ರಾಮನಿಗೆ ಮಾಡುವಷ್ಟು ಸೇವೆ ಮಾಡುವ ಯೋಗ್ಯತೆ ಜೀವಜಾತದಲ್ಲಿ ದೇವತೆಗಳಿಗಿಲ್ಲ. ರಾಮಚಂದ್ರ ದೇವರು ಹನುಮಂತನ ನೋಡಿ ಗಟ್ಟಿಯಾಗಿ ಆಡುವ ಮಾತು, ಹನುಮ, ನೀನು ಯುದ್ಧರಂಗದಲ್ಲಿ ಯುದ್ಧ ಮಾಡಿದ್ದಿಯಂತೆ, ನಾನು ನೋಡಿದೆ ಕೇಳಿದೆ, ನಿನ್ನ ಹಾಗೆ ಯುದ್ಧ ಮಾಡಿದವರು ಇಂದ್ರ ಚಂದ್ರಾದಿ ದೇವತೆಗಳಿಲ್ಲ ಅಂತ. 4 ದಿಗ್ದೇವತೆಗಳನ್ನು ಹೆಸರು ಹೇಳಿ, ಇಂದ್ರನಾಗಲಿ, ಕುಬೇರನಾಗಲಿ, ವರುಣನಾಗಲಿ, ಯಮನಾಗಲಿ ನಿನ್ನ ಹಾಗೆ ಯುದ್ಧ ಮಾಡುವ ಸಾಮರ್ಥ್ಯ ಯಾರಿಗಿಲ್ಲ. ಇಷ್ಟು ಮಹಾಬಲಿಷ್ಠನಾಗಿರ್ತಕ್ಕಂಥ ಹನುಮಂತ ದೇವರು, ಅವರು ಬಲ ಮತ್ತು ಜ್ಞಾನವೇ ಅವರ ಬಾಡಿ. ಬಳಿತ್ಥ ತದ್ವಪುಷ ಅಂತಾರೆ. ಬಟ್ ಇತ್ತ ಜ್ಞಾನ ಮತ್ತು ಬಲ ಇದೇ ಅವರ ದೇಹವಾಗಿ ಉಳ್ಳವರು. ಆದ್ದರಿಂದ ದೇಹದಿಂದ, ಬಲ ಕಾರ್ಯದಿಂದ, ಜ್ಞಾನ ಕಾರ್ಯದಿಂದ ಭಗವಂತನ ಸೇವೆಯನ್ನು ಅವಿರತವಾಗಿ ಜೀವರಾಶಿಗಳ ಸಮೂಹದಲ್ಲಿ ಅತಿ ಹಿರಿಯಾಗಿ ಮಾಡುವಂಥ ಹರಿಯ ಭಕ್ತರು ವಾಯುದೇವರು. ಅಂತಹ ವಾಯುದೇವರಿಗೆ ಹೇಳ್ತಾ ಇದ್ದಾರೆ, ನಿಮ್ಮಷ್ಟು ಮಾಡುವ ಯೋಗ್ಯತೆ ನನಗಿಲ್ಲ, ದಯಮಾಡಿ ನನ್ನ ಮೇಲೆ ಸ್ವಲ್ಪ ಹೊತ್ತು ಕುಳಿತಿದ್ದು ಇಲ್ಲಿರುವಂಥ ಹಣ್ಣು ಹಂಪಲುಗಳನ್ನು ಸ್ವೀಕಾರ ಮಾಡಿಕೊಂಡು ನೀವು ಮುಂದೆ ರಾಮನ ಕೆಲಸಕ್ಕೆ ಹೋದರೆ, ರಾಮನ ಕೆಲಸಕ್ಕೆ ಹೊರಟ ರಾಮನ ದೂತನಿಗೆ ಸೇವೆ ಮಾಡುವ ಸೌಭಾಗ್ಯ ನನಗೆ ಸಿಕ್ತಲ್ಲ ಅಂತ ಸಂತೋಷ ಪಡ್ತೀನಿ ಅಂತ ಬಂಗಾರದ ಪರ್ವತ ಹೇಳ್ತಾ ಇದೆ. ಹನುಮಂತ ದೇವರು ಹೇಳ್ತಾ ಇದ್ದಾರೆ, ನನಗೆ ಏನು ವಿಶ್ರಾಂತಿ ಬೇಡ, ರಾಮನ ಕೆಲಸಕ್ಕೆ ಹೋಗ್ತಾ ಇದ್ದೇನೆ. ಈ ಕಥೆ ಒಳಗೆ ನಮಗೊಂದು ಕಥೆ, ಇದು ಯಾಕೆ ಈ ಬೆಟ್ಟ ಅಡ್ಡ ಬಂತು, ಈ ಬೆಟ್ಟಕ್ಕೂ ಕೇಳುವ ನಮಗೂ ಏನು ಸಂಬಂಧ? ಯಾಕಂದರೆ ಯಾವುದೇ ಒಂದು ವಿಷಯ ಕೇಳುವಾಗ ಅಧಿಕಾರಿ ಸಂಬಂಧ ಪ್ರಯೋಜನ ಇದು 4 ಗೊತ್ತಿರಬೇಕು, ಅನುಬಂಧ ಚತುಷ್ಟಯ. ಕೇಳುವಾಗ ಇದು ನಮಗೆ ಸಂಬಂಧಪಟ್ಟಿಲ್ಲ ಅಂತಾದರೆ ಕೇಳೋರಿಗೆ ನಿದ್ದೆ ಬಂದುಬಿಡುತ್ತೆ. ಹಾಗಾದ್ರೆ ಈ ಬಂಗಾರದ ಪರ್ವತ ಮೇಲೆ ಬಂತು, ಹನುಮಂತ ಎದೆಯಲ್ಲೇ ತಳ್ಳಿದ, ಹನುಮಂತನನ್ನು ಆ ಪರ್ವತ ಪ್ರಾರ್ಥನೆ ಮಾಡ್ತಾ ಇದೆ, ನನ್ನ ಸೇವೆಯನ್ನು ಸ್ವೀಕಾರ ಮಾಡು ಅಂತ. ಇದು ಏನು ಅರ್ಥ ಅಂದರೆ, ದೇವರ ಕೆಲಸಕ್ಕೆ ಅಂತ ಹೊರಟವರಿಗೆ ಕಣ್ಣಿಗೆ ಅಡ್ಡಡ್ಡವಾಗಿ ಹೀಗೆಲ್ಲ ಬಯಕೆಗಳು ಕಾಣಿಸ್ತಾ ಇರುತ್ತೆ. ಏನು ಬೇಕು, ಅದು ಬೇಕು, ಇದು ಬೇಕು ಅನ್ನುವ ಬಯಕೆಗಳು. ಈ ಬಯಕೆಗಳಲ್ಲಿ ದೊಡ್ಡ ಸ್ಥಾನ ಬಂಗಾರ. ಸುಮ್ಮನೆ ನಿಮಗೆ ಉದಾಹರಣೆಗೆ ಹೇಳ್ತೇನೆ, ಅದು ಅರ್ಥ ಆಗಲಿ ಅಂತ. ನೀವು ಎಲ್ಲೋ ದೂರದ ಬಾವಿಯಲ್ಲಿ ಸ್ನಾನ ಮಾಡಿ ಮನೆಗೆ ಮಡ್ನೀರು ಹಿಡ್ಕೊಂಡು ಹೋಗ್ತಾ ಇರ್ತೀರಿ. ಬಾವಿಯಲ್ಲಿ ಸ್ನಾನ ಮಾಡಿ ಕೈಯಲ್ಲಿ ಅಗ್ರೋದಕ ಹಿಡ್ಕೊಂಡು ಹೋಗ್ತಾ ಇದ್ದೀರಿ ಮನೆಗೆ ತಿಳ್ಕೊಳ್ಳಿ. ಬೆಳಗಿನ ಜಾವ 4-4:15 ನಿಮ್ಮ ಕಣ್ಣೆದುರಿಗೆ ಏನಾದರೂ ಒಂದು ದೊಡ್ಡ ಬಂಗಾರ ಚೈನ್ ಬಿದ್ದಿದ್ರೆ ಏನು ಮಾಡ್ತೀರಿ? ಮುಂದೆ ಹೋಗುವಂತಹ ಧೈರ್ಯ ಯಾರಿಗಿದೆ ಹೇಳಿ? ಅದನ್ನು ಮೆತ್ತ ಎತ್ಕೊಂಡು ಅಗ್ರೋದಕದೊಳಗೆ ಹಾಕ್ಕೊಂಡು ದೇವರು ಕೊಟ್ಟ ಅಂತ ಮನೆ ಸೇರ್ಕೊಳ್ತೀವೇ ವಿನಃ ಯಾರಾದರೂ ಆ ಬಂಗಾರದ ಸರವನ್ನು ಬಿಟ್ಟು ಮುಂದೆ ಹೋಗ್ತೀರಾ? ಸರ ಅಲ್ಲ, ಹನುಮ ರಾಮನ ಕೆಲಸಕ್ಕೆ ಹೊರಟಾಗ ಮುಂದೆ ಬಂದದ್ದು ಸರ ಅಲ್ಲ, ಬಂಗಾರದ ಬೆಟ್ಟವೇ ಮುಂದೆ ಬಂದಿದೆಯಂತೆ. ಬಂಗಾರದ ಬೆಟ್ಟ ಬಂದಾಗಲೂ ಕೂಡ ಭಗವಂತ ಸೇವೆಗೆ ಹೊರಟ ಹನುಮಂತ ಎಡಗಣ್ಣಲ್ಲೂ ನೋಡಲಿಲ್ಲ, ಅದನ್ನು ಲೆಕ್ಕಕ್ಕೆ ತರಲಿಲ್ಲ, ಅದನ್ನು ಪಕ್ಕಕ್ಕೆ ತಳ್ಳಿ ತಾನು ಮುಂದುವರಿಸಿ ಮುಂದೆ ಹೋಗ್ತಾ ಇದ್ದಾನೆ ಅಂದರೆ ವೈರಾಗ್ಯದ ಸಂಕೇತ. ನಿಮಗೆ ಬೇಕಾದ್ದು ಬರಲಿ, ಭಗವಂತನ ಸೇವೆಗಿಂತಲೂ ಭಗವಂತನ ಪೂಜೆಗಿಂತಲೂ ದೊಡ್ಡದು ಮತ್ತಿನ್ನೊಂದಿಲ್ಲ, ನನಗದೇ ಮುಖ್ಯ ಅಂತ ಹೋಗಬೇಕು. ನಮಗೆ ನಿಜವಾಗಿಯೂ ಒಮ್ಮೊಮ್ಮೆ ದೇವ್ರ ಕೆಲಸ ಅಮುಖ್ಯ, ಮಿಕ್ಕಿದ್ದೆಲ್ಲ ಮುಖ್ಯ. ಅದಕ್ಕೆ ನಾವು ದೇವ್ರ ಪೂಜೆ ಮಾಡುವಾಗ, ದೇವ್ರ ಕೆಲಸ ಮಾಡುವಾಗ ಮಾಡ್ತೀವಿ ಅನ್ನೋದಕ್ಕಿಂತಲೂ ಮುಗಿಸ್ತೀವಿ ಅಂದದ್ದೇ ಜಾಸ್ತಿ. ಪೂಜೆ ಬೆಳಗ್ಗೆನೇ ಮುಗಿಸ್ಬಿಟ್ಟೆ, ಪಾರಾಯಣ ಬೆಳಗ್ಗೆನೇ ಮುಗಿಸ್ಬಿಟ್ಟೆ ಅಂತಾರಿಯ ವಿನಃ ಮಾಡಿಬಿಟ್ಟೆ ಅನ್ನಲ್ಲ. ನಮಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಮುಗಿಸೋದ್ರೊಳಗೆ ಇಂಟ್ರೆಸ್ಟು. ಹನುಮಂತ ದೇವರಿಗೆ ಮುಗಿಸೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಮಾಡೋದ್ರೊಳಗೆ ಇಂಟ್ರೆಸ್ಟು. ಆದ್ದರಿಂದ ಅವ್ರ ಕಣ್ಣೆದುರಿಗೆ ಏನು ಬಂದರೂ, ಎಷ್ಟೇ ದೊಡ್ಡ ಬಂಗಾರ ಪರ್ವತಪ್ರಾಯವಾಗಿ ಬಂದರೂ ಕೂಡ ವೈರಾಗ್ಯದ ನಿಧಿಗಳು. ವೈರಾಗ್ಯ ಅಂದರೆ ಹನುಮ ಅಂದರೆ ವೈರಾಗ್ಯ. ಯೇ ಗುಣಾನಾಮ ಜಗತ್ಪ್ರಸಿದ್ಧಾ ಯಂತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ಮಹ ಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹು. ಅಂದರೆ ದೇವರ ಸೇವಾ ಮಾಡಿ ದೇವರ ಅನುಗ್ರಹವನ್ನು ಪಡೆದ್ರಿ ಅಂತಾದರೆ ಇಂಥ ಪರ್ವತಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಬೀಳುತ್ತೆ. ಯಾವುದೋ ಒಂದು ಸಣ್ಣ ಪುಟ್ಟ ಆಮಿಷಕ್ಕಾಗಿ ಭಗವಂತನ ಸೇವೆಯನ್ನು ಮರಿಬೇಡಿ
ಅಂತ ತೋರಿಸ್ಲಿಕ್ಕೇನೋ ಹನುಮಂತ ದೇವರು ಹಾಗೆ ಹೊರಟಿದ್ದಾರೆ. ಅನೇಕ ರೀತಿಯಿಂದ ಕೇಳ್ಕೊಳ್ತಾ ಇದೆ ಆ ಪರ್ವತ, ಒಂದು ಸ್ವಲ್ಪ ಹೊತ್ತು ಕೂತ್ಕೋ, ಒಂದು ಸ್ವಲ್ಪ ಹೊತ್ತು ಕೂತ್ಕೋ, ಸ್ವಲ್ಪ ಹಣ್ಣನ್ನು ಸ್ವೀಕಾರ ಮಾಡು. ನೈವಾತ್ರ ವಿಶ್ರಮಣ ಮೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ ಆಶ್ಲಿಷ್ಯ ಪರ್ವತವರಂ ಸದದರ್ಶ ಗಚ್ಚನ್ ದೈವೇತ್ತು ನಾಗಜನನೀಂ ಪ್ರಹಿತಾಂಬರೇಣ. ನೈವಾತ್ರ ವಿಶ್ರಮ, ಹನುಮಂತ ದೇವರು ವಿಶ್ರಾಂತಿ ಬೇಡ ಅಂದ್ರಂತ. ಅಲ್ಲ, ಈ ಮಖಾರ ಅನ್ನಬಾರ್ದು. ಯಾರೋ ನೀವು ಮನೆಗೆ ಹೋದಾಗ ಕೇಳ್ತಾರೆ, ಒಂಚೂರು ಕಾಫಿ ತೊಗೊಳ್ತೀರಾ, ತಿಂಡಿ ತೊಗೊಳ್ತೀರಾ ಅಂತ. ನೀವು ಹೇಳುವಾಗ ಸ್ವಲ್ಪ ಕ್ರಮವಾಗಿ ಹೇಳಬೇಕು, ಹಾಗೆ ಜೋರಾಗಿ ಬೇಡ ಹಾಗೆ ಹೀಗೆ ಅಂತ ಅನ್ನಬಾರ್ದಂತ. ಕೆಲವರು ಏನಂದರೆ ಎಲ್ಲೋ ಹೋಗಿ ಯಾರೋ ಏನು ಕೊಟ್ಟರು ತೊಗೊಂಡ್ಬಿಡ್ತಾರೆ. ಅಲ್ರಿ ಇವತ್ತು ಏಕಾದಶಿ ತೊಗೊಂಡ್ಬಿಟ್ರ, ಅಲ್ಲ ತೊಗೊಳ್ದೇ ಇದ್ರೆ ಅವನ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾರಲ್ಲಪ್ಪ, ಅದಕ್ಕೆ ಹಾಳಾಗಿ ಹೋಲಿ ಒಂದು ಅರ್ಧ ಕೊಡಿ ಅಂತೇಳಿ ಕುಡಿದ್ಬಿಟ್ಟೆ ಅಂತ. ಹನುಮಂತ ದೇವರು ವೀರ ವೈಷ್ಣವರು. ಅವರು ಯಾವ ಕಾರಣಕ್ಕೂ ತಮ್ಮ ಧರ್ಮದಲ್ಲಿ ಎಂದೂ ಕೂಡ ಚ್ಯುತಿಯನ್ನು ತಂದುಕೊಳ್ಳೋರಲ್ಲ. ಧೃತರಾಷ್ಟ್ರ ಕಾಡಿಗೆ ಹೋಗುವ ಸಂದರ್ಭ, ಹೋಗಲಿಕ್ಕೆ ಅನುಮತಿ ಕೇಳ್ತಾ ಇದ್ದಾನೆ. ಧರ್ಮರಾಜ ಕೊಡ್ತಿಲ್ಲ. ವೇದವ್ಯಾಸ ದೇವರು ಬಂದರು, ಕೊಡು ಅಂದರು, ಕೊಟ್ಟ. ಹೋಗುವಾಗ ಸ್ವಲ್ಪ ದುಡ್ಡು ಕೊಡು ಧರ್ಮರಾಜ, ಮಕ್ಕಳಿಗೆಲ್ಲ ಶ್ರಾದ್ದ ಮಾಡಬೇಕು. ಅವರು ಫೈನಾನ್ಸ್ ಮಿನಿಸ್ಟ್ರ್ ಬಂದು, ಭೀಮಾ ಅಲ್ಲಿಗೆ ಸೈನ್ ಮಾಡಿದ್ದೀನಿ, ಹೋಗಿ ತೊಗೊಳ್ಳಿ. ಭೀಮಸೇನ್ ದೇವರಂದರು, ನನ್ನ ಹತ್ರ ದುಡ್ಡಿಲ್ಲ ಅಂತಿಲ್ಲ, ನಿಮಗೆ ಕೊಡಲಿಕ್ಕಿಲ್ಲ ಅಂದರು. ಧೃತರಾಷ್ಟ್ರ ಅಂದ, ಬೇಕಾದಷ್ಟಿದೆ, ಕೊಡಲ್ಲ. ಯಾಕೆ? ಈ ಬೀರು ಒಳಗಿರೋ ದುಡ್ಡೆಲ್ಲ ನಂದು ಅಲ್ಲ, ಇದೆಲ್ಲ ನಾನಾ ಜನರು ಕಟ್ಟಿದಂತಹ ಟ್ಯಾಕ್ಸ್. ನಿನ್ನಂಥ ಅಯೋಗ್ಯ ಮಕ್ಕಳೇನಿದ್ದಾರೆ ಅವರ ಪಿಂಡಕ್ಕಾಗಿ ಖರ್ಚು ಮಾಡಲಿಕ್ಕೆ ನನ್ನ ಹತ್ರ ಕಾಸಿಲ್ಲ ಅಂತ. ಅಲ್ಲ, ಮಾಡದಿದ್ದರೆ ಅವರೆಲ್ಲ ಅಧೋಗತಿಗೆ ಹೋಗ್ತಾರೆ ಅಂದರೆ ಭೀಮಸೇನ ದೇವರು ಆ ಸಂದರ್ಭದಲ್ಲಿ ಹೇಳುವ ಮಾತು ಕಷ್ಟಾತ್ ಕಷ್ಟತರಮ್ಯಾಂತು. ಎಂಥ ಕೆಟ್ಟ ನರಕ ಇದೆ, ಅದೆಲ್ಲ ಸರ್ವೇ ದುರ್ಯೋಧನಾದಯ, ಎಲ್ಲ ದುರ್ಯೋಧನಾದಿಗಳಿಗೆ ಅಂಥ ಕೆಟ್ಟ ನರಕ ಸಿಗಲಿ, ನಾನು ಅವ್ರಿಗೆ ಕೊಡೋಲ್ಲ, ಬೇಕಾದ್ದಾಗಲಿ. ಅಲ್ಲ, ಏನೇ ಆಗಲಿ ಭೀಮಸೇಂದ್ರಿಗೊಂದು ಚೂರು ಕಾರುಣ್ಯ ಇಲ್ಲಪ್ಪ. ಎಷ್ಟು ಮುದುಕ ಸಾಯ್ತಾ ಇದ್ದಾನೆ, ಕುರುಡ, ಕಣ್ಣಿಲ್ಲ, ಮಕ್ಕಳು ಕಳ್ಕೊಂಡಿದ್ದಾನೆ, ಹೆಂಡತಿ ಕಣ್ಣಿಲ್ಲ, ಕಾಡಿಗೆ ಹೊರಟಿದ್ದಾನೆ, ಕೊಟ್ಟು ಕಳಿಸ್ಬಿಡ್ಬಾರ್ದೆ? ಕೊಡಲ್ಲ. ಎಂಥ ಆಪತ್ಕಾಲದಲ್ಲಿಯೂ ಕೂಡ ಆಪದ್ಧರ್ಮವನ್ನು ಅಂಥೇಳಿ ಧರ್ಮಕ್ಕೆ ಎಂದೂ ಕೂಡ ಚ್ಯುತಿ ಬಾರದಂಥ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರ. ಹರುವ ಹನುಮಂತ ಹೇಗಿದ್ರು ಹಾರ ಹೋಗ್ತಾ ಇದ್ದೀನಿ, ಇಲ್ಲಿ ಯಾರು ನೋಡಬೇಕು, ಒಂಚೂರು ವಿಶ್ರಾಂತಿ ತೊಗೊಂಡ್ರೆ ಏನು ದೊಡ್ಡ ಅಪರಾಧವೇ? ಆದರೆ ಹನುಮಂತ ದೇವರ ಮನಸ್ಸು ಹೀಗಿದೆ. ಇದು ಬೆಟ್ಟದಿಂದ ಆರಂಭ ಮಾಡಿಕೊಂಡು ಸೀತೆಯನ್ನು ನೋಡಿ ಸೀತಾ ಸುದ್ದಿಯನ್ನು ರಾಮನಿಗೆ ತಲುಪಿಸುವ ತನಕ ಇಂದು ಇದೊಂದು ಪರಿಪೂರ್ಣವಾದ ಒಂದು ರಾಮನ ಸೇವಾ ಅಂದರೆ ಪೂಜಾ. ರಾಮನ ಪೂಜೆಯಲ್ಲಿ ಮಧ್ಯ ವಿಶ್ರಾಂತಿಗೆ ಅವಕಾಶ ಇಲ್ಲ. ನಿಮಗೆ ಅರ್ಥ ಆಗಬೇಕಂದ್ರೆ ಉದಾಹರಣೆ ನೋಡಿ. ಬೆಳಗಾತ ಸ್ನಾನ ಮಾಡ್ತೀರಿ, 7 ಗಂಟೆಗೆ ಸ್ನಾನ ಮಾಡಿ ದೇವರ ಮನೆಗೆ ಹೋಗ್ತೀರಿ, ಸಾಲಿಗ್ರಾಮ ತೆಗಿತೀರಿ, ಅಭಿಷೇಕ ಮಾಡಿ ನಿರ್ಮಾಲ್ಯ ಮಾಡ್ತೀರಿ. ನಿರ್ಮಾಲ್ಯ ಮಾಡಿದ್ಮೇಲೆ ಯಾಕೋ ಸುಸ್ತಾಗ್ತಾ ಇದೆ, ಒಂದು ಅರ್ಧ ಗಂಟೆ ಮಲಗಿದ್ದು ಬರ್ತೀನಿ ಅಂತ ಎದ್ದೊಳಗೆ ಹೋಗ್ತೀರಾ. ಆಮೇಲೆ ಬಂದು ಮತ್ತೆ ಸ್ನಾನ ಮಾಡಿ ಅರ್ಚನೆ ಗಿರ್ಚನೆ ಮಾಡಿ ಯಾಕೋ ಸುಸ್ತಾಗ್ತಾ ಇದೆ, ಚೂರು ಕಾಫಿ ಕುಡ್ಕೊಂಡು ಬರ್ತೀನಿ ಅಂತ ಒಳಗೆ ಹೋಗ್ತೀರಾ. ಹೇಗೆ ದೇವರ ಪೂಜೆಗೆ ಒಮ್ಮೆ ಕೂತಾಗ ಸ್ಮೃತ್ಯಾಚವರೆಗೂ ಈಚೆಗೆ ಬರದೆ ಆ ಭಗವಂತನ ಪೂಜಾ ಅನ್ನುವ ಭಾವನೆಯಿಂದ, ಭಗವಂತನಲ್ಲಿ ಭಕ್ತಿಯಿಂದ ಆ ಭಗವಂತನ ಪೂಜೆ ಮಾಡ್ತೀರಿ. ಇವರು ಮಾಡುವ ಸಕಲ ಕರ್ಮಗಳು ಭಗವಂತನ ಪೂಜಾ. ಹೀಗಾಗಿ ಅವರು ಬೇಡ ಅಂದರು, ಇದು ರಾಮನ ಪೂಜಾ ನನಗೆ ಬೇಡ. ಯಾಕೆಂದರೆ ರಾಮನ ಪ್ರತಿರೂಪವಾದ ಮುದ್ರಿಕೆ ಉಂಗುರ ಕೈಯಲ್ಲಿದೆ ರೀ. ಹೇಗೆ ತಿನ್ನೋದು, ಹೇಗೆ ಕುಡಿಯೋದು, ಹೇಗೆ ವಿಶ್ರಾಂತಿ ತಗೊಳ್ಳೋದು. ನಾವು ವಿಶ್ರಾಂತಿ ತೆಗೆದುಕೊಳ್ಳುವಾಗ, ತಿನ್ನುವಾಗ, ಉಣ್ಣುವಾಗ ದೇವರೇನು ನೋಡ್ತಿಲ್ಲ, ದೇವರಲ್ಲಿ ನೋಡ್ತಾ ಇದ್ದಾನೆ ಅಂತ ನಾವು ತಿಂದಾಕ್ಬಿಟ್ಟಿರ್ತೀವಿ. ಆದರೆ ಹನುಮನಿಗೆ ಹಾಗಿಲ್ಲ, ಎಲ್ಲ ಕಡೆ ರಾಮ ನೋಡ್ತಾ ಇದ್ದಾನೆ. ರಾಮ ನನ್ನ ಬಳಿ ಮುದ್ರಿಕೆಯ ರೂಪದಲ್ಲಿಯೇ ಇದ್ದಾನೆ, ಇವನ ಮುಂದೆ ಹಾಗೆಲ್ಲ ಮಾಡಲಿಕ್ಕಿಲ್ಲ. ಇಲ್ದಿದ್ರೂ ಮಾಡಲ್ಲ, ಇದ್ರೂ ಮಾಡೋಲ್ಲ. ಇದು ಭಗವಂತನ ಆರಾಧನೆ ಬೇಡ. ಅಷ್ಟೇ ಅಲ್ಲ, ಹನುಮಂತ ದೇವರು ವಿಶ್ರಾಂತಿ ಯಾಕೆ ತಗೊಳ್ಳಿಲ್ಲ? ವಿಶ್ರಾಂತಿ ಯಾರು ತಗೋಬೇಕು? ಯಾರಿಗೆ ಸುಸ್ತಾಗಿರುತ್ತೆ ಅವರು ತಗೋಬೇಕಂತ. ಸುಸ್ತಾದವರು ಮಾತ್ರ ವಿಶ್ರಾಂತಿ ತಗೋಬೇಕು. ಇವರಿಗೆ ಸುಸ್ತೇ ಆಗಲ್ಲ. ಇವ್ರಿಗೇನಾರು ಸುಸ್ತಾಗಿ ವಿಶ್ರಾಂತಿ ತಗೊಂಡ್ರೆ ನಾವ್ಯಾರು ಓಡಾಡೋಂಗಿಲ್ಲ. ಸದಾ ಗತಿಶೀಲರು ವಾಯುದೇವರು. ಒಂದು ಕ್ಷಣ ಸುಮ್ಮನಿರದೆ ಕೆಲಸವನ್ನು ಮಾಡುವ 2 ದಿವ್ಯ ಚೇತನ ಅಂದರೆ ಸರ್ವೋತ್ತಮನಾದ ಭಗವಂತ, ಜೀವೋತ್ತಮರಾದ ವಾಯುದೇವರು. ಅವರು ಒಂದು ಕ್ಷಣ ಸುಮ್ಮನೆ ಆದರೆ ಸಾಕು, ಹೃದಯದಲ್ಲಿ ಕೂತು ಅಲ್ಲಿ ಹಂಸಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲ ಬದುಕಿದ್ದೇವೆ. ನಮ್ಮ ಬದುಕಿಗೆ, ನಮ್ಮ ಉಸಿರಿಗೆ ಕಾರಣವಾದ ಹನುಮಂತನಿಗೆ ವಿಶ್ರಾಂತಿಯ ಶಬ್ದವೇ ಇಲ್ಲ. ನನಗೆ ಶ್ರಮ ಆಗಿಲ್ಲ, ಆದ್ದರಿಂದ ನನಗೆ ವಿಶ್ರಾಂತಿ ಬೇಡ ಅಂದರು. ಇದು ಹನುಮಂತ ಅಂದದ್ದು ಮಾತ್ರ ಅಲ್ಲ, ನಮಗೆಲ್ಲ ಒಂದು ಪಾಠ ಹೇಳ್ತಾ ಇದ್ದಾರೆ. ನೀವು ಸುಮ್ಮನೆ ವಿಶ್ರಾಂತಿ ತೊಗೊಂಡ್ರೆ ದೈವದ್ರೋಹ. ಸುಮ್ಮನೆ ಮಲಗೋದು, ಅದು ಎಲ್ಲಿ ಬಂದರೂ ಮಲಗೋದು.
ನಿಂತ್ರೆ ಮಲಗೋದು, ಕೂತ್ರೆ ಕೆಲವ್ರಿಗೆ ಮಲಗಬೇಕಂದ್ರೆ ಹಾಸಿಗೆ ಬೇಕಂತಿಲ್ಲ, ಕೂತ್ ಕಡೆನೇ ಮಲಗಿಬಿಟ್ಟಿರ್ತಾರೆ. ಕೆಲವರು ಇನ್ನೂ ಜ್ಞಾನಿಗಳು ದೊಡ್ಡ ದೊಡ್ಡವರಿದ್ದಾರೆ, ಹೋಳಿಗೆ ಅಗಿವಾಗಲೂ ನಿದ್ದೆ ಬಂದ್ಬಿಡುತ್ತೆ ಕೆಲವ್ರಿಗೆ. ಪಕ್ಕದಲ್ಲಿರೋರು ಆಗಾಗ ಎಬ್ಬಿಸಿದ್ರೇ ಬಾಯಲ್ಲಿ ಇಟ್ಕೊಂಡು ತಿಂದು ತಿಂದು ಈ ಪುಟ್ಟ ಮಕ್ಕಳಿಗೆ ಊಟ ಮಾಡಿಸುವಾಗೂ ನಿದ್ದೆ ಬಂದುಬಿಡುತ್ತೆ. ನಾವು ಪುಟ್ಟ ಮಕ್ಕಳೆಲ್ಲ ದೊಡ್ಡವರು, ಇನ್ನಾದರೂ ಹೇಳ್ಬೇಕು, ದೊಡ್ಡವರಾಗಬೇಕು. ಹನುಮಂತ ದೇವರು ಹೇಳ್ತಾರೆ, ನಿಮಗೆ ವಿಶ್ರಾಂತಿ ಬೇಕಾ? ತುಂಬ ದೇಹ ಆಲಸ್ಯ ಆಗಿರಬೇಕು. ಆಲಸ್ಯ ಆದಾಗ ಅದೇ ಬರುತ್ತೆ. ನೀವು ವಿಶ್ರಾಂತಿ ತೊಗೊಳಕ್ಕೇನು ಹೋಗಬೇಕಾದ್ದಿಲ್ಲ. ತುಂಬ ಆಲಸ್ಯ ಆದಾಗ, ತುಂಬ ದೇಹ ಆಯಾಸ ಆದಾಗ ಸ್ವಲ್ಪ ಕಣ್ಮುಚ್ಚಿ ಮತ್ತೆ ಎಚ್ಚರದಿಂದ ಭಗವಂತನ ಧ್ಯಾನವನ್ನು ಶುರು ಮಾಡಿ ಅಂತ ಹೇಳುವ ಆಚಾರ್ಯರು ಹನುಮಂತ ದೇವರಾಗಿ ಬಂದಾಗ ಬಾಯಲ್ಲಿ ಹೇಳಿದ್ದು ಮಾತ್ರ ಅಲ್ಲ, ಕೈಯಲ್ಲಿ ಮಾಡಿದ್ದಾರೆ. ಹೇಳಿದ್ದನ್ನು ಮಾಡಿದ್ದಾರೆ, ಮಾಡಿದ್ದನ್ನು ಹೇಳಿದ್ದಾರೆ. ಯಾರ ನಡೆ, ಯಾರ ನುಡಿ ಎರಡು ಒಂದಾಗಿರುತ್ತೋ ಅವರೇ ಮಹಾತ್ಮರು, ಅವರೇ ವಾಯುದೇವರು. ಅವರ ನಡೆ ಹನುಮದವತಾರ, ಅವರ ನುಡಿ ಮಧ್ವಾವತಾರ. ನಡೆ ನುಡಿ ಆಚಾರ್ಯರ ಒಂದು ದಿವ್ಯವಾದ ಸ್ವರೂಪ. ಇಂಥ ಹನುಮಂತ ದೇವರು ವಿಶ್ರಾಂತಿ ತೆಗೆದುಕೊಳ್ಳದೆ ರಾಮನ ಕೆಲಸಕ್ಕಾಗಿ ಹೊರಟಿದ್ದಾರೆ. ರಾಮನ ಕೆಲಸ ಹೇಗೆ ಮಾಡಿದ್ದಾರೆ ಮತ್ತೆ ನೋಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು.